ಯೋ ಗಾಯ್ಸ್, ಇವತ್ತು ನಾವು ನೋಡೋ ಮೂವಿ ಯಾವ್ದಂದ್ರೆ 2024ರಲ್ಲಿ ಇವಾಗ ರೀಸೆಂಟ್ ಆಗಿ ರಿಲೀಸ್ ಆಗಿದ್ದ ಭೀಮಾ ಅನ್ನೋ ತೆಲುಗು ಮೂವಿಯನ್ನೇ ನೋಡ್ತಾ ಇದೀವಿ. ಇದೊಂದು ಪ್ಯಾನ್ ಇಂಡಿಯಾ ಮೂವಿಯಾಗಿ ರಿಲೀಸ್ ಆಗಿದೆ. ಇದೊಂದು ಮಿಸ್ಟರಿ ಥ್ರಿಲ್ಲರ್ ಮೂವಿ. ನಮ್ಮ ಹೀರೋ ಒಬ್ಬ ಪೊಲೀಸ್ ಆಫೀಸರ್, ಏನೇ ಪ್ರಾಬ್ಲಮ್ ಆಗಿದ್ರು ಸರಿ ಅದನ್ನ ಈಸಿಯಾಗಿ ಸಾಲ್ವ್ ಮಾಡ್ತಿರ್ತಾರೆ. ಆ ರೀತಿ ಇರ್ಬೇಕಾದ್ರೇನೆ ಇಂತಹ ಒಂದು ವಿಲೇಜ್ ಅಲ್ಲಿ ಒಂದು ಪ್ರಾಬ್ಲಮ್ ನಡೀತಾ ಇದೆ, ಅದನ್ನ ಹೋಗಿ ಸಾಲ್ವ್ ಮಾಡೋ ಅಂತ ನಮ್ಮ ಹೀರೋಗೆ ಟ್ರಾನ್ಸ್ಫರ್ ಆರ್ಡರ್ ಅನ್ನ ಕೊಟ್ಟು ಕಳಿಸ್ತಾರೆ. ನಮ್ಮ ಹೀರೋನ ಆ ವಿಲೇಜ್ ಗೆ ಬರ್ತಾರೆ. ಆ ಗ್ರಾಮದಲ್ಲಿ ತುಂಬಾ ಮರ್ಮವಾದ ಘಟನೆಗಳೆಲ್ಲ ನಡೀತಿರುತ್ತೆ. ಸೊ ನಮ್ಮ ಹೀರೋ ಅವರ ಇನ್ವೆಸ್ಟಿಗೇಷನ್ ಅಲ್ಲಿ ಆ ಮರ್ಮವೆಲ್ಲ ಹೊರಗಡೆ ಬರುತ್ತೆ. ಅಂತದ್ ಏನು ಈ ವಿಲೇಜಿನ ಹಿಸ್ಟರಿ, ಏನು ತಾನೇ ಅಲ್ಲಿ ನಡೀತಾ ಇದೆ ಅನ್ನೋದನ್ನ ನಾವು ಡೀಟೇಲ್ಡ್ ಆಗಿ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಕೊನೆವರೆಗೂ ನೋಡ್ಬಿಟ್ಟು ಮರೆಯದೆ ವಿಡಿಯೋಗೆ ಲೈಕ್ ಅನ್ನ ಕೊಡಿ. ಸೊ ನೀವಿನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ಓವರ್ ಅಲ್ಲೇ ಮೂವಿ ಸ್ಟಾರ್ಟ್ ಆಗುತ್ತೆ. ಭೂಮಿಯ ಎಲ್ಲಾ ವಲಯಗಳಿಗೂ ಪ್ರಭುವಾದ ಮಹಾವಿಷ್ಣು ಅವರ 6ನೇ ಅವತಾರವೇ ಪರಶುರಾಮ ಅವತಾರ. ಪರಶುರಾಮ 21 ಸಲ ಭೂಮಿಯನ್ನು ಸುಸಂಜಲ ಈ ಜಾಗದಲ್ಲಿ ಭಯಂಕರವಾಗಿ ಪೂಜೆಯನ್ನೆಲ್ಲ ಮಾಡ್ತಿರ್ತಾರೆ. ನೋಡೋದಕ್ಕೇನೆ ನಮಗೇನೆ ಹೆದರಿಕೆ ಆಗುತ್ತೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಮಧ್ಯದಲ್ಲಿ ಕೂತಿರುವ ವ್ಯಕ್ತಿ ಆಕ್ರೋಶವಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆವಾಗ ಅಲ್ಲಿರುವ ಒಬ್ಬ ಚಿಕ್ಕ ಹುಡುಗ ಇದನ್ನೆಲ್ಲ ನೋಡಿ ತುಂಬಾನೇ ಭಯ ಪಡ್ತಾನೆ. ಆವಾಗ ಅಲ್ಲಿರುವ ಒಬ್ಬ ಅಜ್ಜ ಹುಡುಗನನ್ನ ಕರೆದು, ಏನಪ್ಪಾ ನಿನಗೆ ಇದನ್ನೆಲ್ಲ ನೋಡೋದಕ್ಕೆ ಭಯ ಆಗ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಚಿಕ್ಕ ಹುಡುಗ, ಹೌದು ತಾತ, ಇದು ಟೆಂಪಲ್ ತಾನೆ, ಆದ್ರೆ ಇಲ್ಲಿ ಏನಕ್ಕೆ ಈವಿಲ್ ಸ್ಪಿರಿಟ್ ಅನ್ನ ಮಾಡ್ತಾ ಇದ್ದಾರೆ, ಈವಿಲ್ ಪವರ್ ಅನ್ನ ಈ ಜಾಗಕ್ಕೆ ಕರೆಯೋ ರೀತಿ ಪ್ರೇಯರ್ ಅನ್ನ ಮಾಡ್ತಾ ಇದಾರಲ್ಲ ಇವರೆಲ್ಲ, ಏನಿದು ನನಗೆ ಏನುವೇ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಹುಡುಗ ಕೇಳ್ಬೇಕಾದ್ರೆ ಅದಕ್ಕೆ ಅಜ್ಜ, ನೋಡಪ್ಪ ತಮ್ಮ, ಪಾಸಿಟಿವ್ ಎನರ್ಜಿ ಇದೆ ಅಂದ್ರೆ ಆ ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಅಂತಾನು ಇರುತ್ತೆ. ದೇವರು ಇರೋದನ್ನ ಸರಿ ತಾತ, ಆದ್ರೆ ದೇವಸ್ಥಾನ ಇರುವ ಜಾಗಕ್ಕೆ ದೆವ್ವ ಬರಲ್ಲ ಅಲ್ವಾ, ಆದ್ರೆ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿ ದೆವ್ವವನ್ನ ಕರೆಸ್ತಾ ಇದಾರಲ್ಲ, ಅದು ಹೇಗೆ ತಾತ ಅಂತ ಕೇಳ್ಬೇಕಾದ್ರೆ, ಅದೇನೇ ಕಣಪ್ಪ ಈ ದೇವಸ್ಥಾನದ ಮಹಿಮೆ, ಈ ದೇವಸ್ಥಾನದ ಹಿಸ್ಟರಿಯ ಬಗ್ಗೆ ನೀನು ಫಸ್ಟ್ ತಿಳ್ಕೊ ಅಂತ ಹೇಳಿ ಹಳೆ ಕಥೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ ಅಜ್ಜ. ಪರಶುರಾಮ ಇದ್ದ ಪೀರಿಯಡ್ ಅಲ್ಲಿ ಸೃಷ್ಟಿಯಾಗಿದ್ದು ಈ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಒಬ್ಬರು ಬಂದು ಶಿವನಿಗೆ ಪೂಜೆ ಮಾಡ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ನೇಚರ್ ಆಗಿ ಯಾವಾಗ್ಲೂ ಅಭಿಷೇಕ ಇವಾಗ ಇಲ್ಲಿ ನಡೀತಾ ಇರುವ 10ನೇ ದಿನದ ಕಾರ್ಯ ಅಂದ್ರೆ ಆತ್ಮವನ್ನ ಸ್ವರ್ಗಕ್ಕೆ ಕಳಿಸಿಕೊಡುವ ಪೂಜೆ. ಅವರು ಸತ್ತಿದ 10 ದಿನಗಳ ಒಳಗಡೆ ಅವರ ರಿಲೇಟಿವ್ಸ್ ಯಾರಾದ್ರೂ ಬಂದು ಈ ಜಾಗದಲ್ಲಿ ಪೂಜೆಯನ್ನ ಮಾಡ್ಬೇಕಾದ್ರೆ ತೀರೋದ್ರು ಅನ್ನೋ ಕಾರಣ ನನಗೆ ಗೊತ್ತಾಗ್ಲೇಬೇಕು ಅಂತ ರೀಸನ್ ಅನ್ನ ಕಂಡುಹಿಡಿಯೋದಕ್ಕಾಗಿ ಆ ಹುಡುಗ ಈ ಜಾಗಕ್ಕೆ ಬಂದು ಪೂಜೆಯನ್ನ ಮಾಡಿರ್ತಾನೆ. ಆವಾಗ ಆ ಹುಡುಗನವರ ತಂದೆಯ ಆತ್ಮ ಹುಡುಗನ ಮೈ ಒಳಗಡೆ ಬಂದಿರುತ್ತೆ. ಮೈ ಒಳಗಡೆ ಬಂದಿದ್ದು ಮಾತ್ರವೇ ಅಲ್ಲದೆ ನನ್ನ ಸಾವಿಗೆ ಕಾರಣ ನಿನ್ನ ಮಾವಾನೆ, ನಾನು ತಿಂದಿದ ಊಟದಲ್ಲಿ ಪಾಯ್ಸನ್ ಅನ್ನ ಮಿಕ್ಸ್ ಮಾಡಿ ನನ್ನನ್ನ ಕೊಂದು ಬಿಟ್ಟಿದ್ದಾನೆ ಅಂತ ಹೇಳಿ ಅಲ್ಲಿರುವ ಕೊಡರಿಯನ್ನು ತಗೊಂಡು ಆ ಜಾಗದಲ್ಲಿ ಆ ಹುಡುಗನವರ ಮಾವನನ್ನ ಆದ್ರೆ ಇದು ಪೊಲೀಸ್ ಕೇಸ್ ಆಗ್ಬಿಟ್ಟಿರುತ್ತೆ. ಪೊಲೀಸ್ ಅವರು ಇದೊಂದು ಮರ್ಡರ್ ಅಂತ ಹೇಳಿರ್ತಾರೆ. ಆದ್ರೆ ಅಲ್ಲಿರೋರೆಲ್ಲ ಇದು ತುಂಬಾ ವರ್ಷಗಳ ಕಾಲವಾಗಿ ಈ ಜಾಗದಲ್ಲಿ ನಡೀತಾ ಇರುವ ವಿಷಯ, ಈ ಹುಡುಗನ ಮೈ ಒಳಗಡೆ ಇದ್ದಿದ್ದ ಆತ್ಮವೇ ಅವರನ್ನ ಕೊಂದಿದ್ದು ಅಂತ ಹೇಳ್ತಿರ್ತಾರೆ. ಆದ್ರೆ ಪೊಲೀಸರ್ಸ್ ಈ ವಿಷಯವನ್ನ ಸೈಂಟಿಫಿಕ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾರೆ. ಆದ್ರಿಂದ ಈ ದೇವಸ್ಥಾನದ ಪೂಜಾರಿಗಳಿಗೂ ಪೊಲೀಸರ್ಸ್ಗೂ ದೊಡ್ಡ ಆರ್ಗ್ಯುಮೆಂಟ್ ನಡೆಯುತ್ತೆ. ಆಮೇಲೆ ಕೊನೆಗೆ ಸರಿ, ಓಕೆ, ನಿಮಗೂ ಬೇಡ ನಮಗೂ ಬೇಡ, ಈ ಕೇಸ್ ಯಾವಾಗ ಸಾಲ್ವ್ ಆಗುತ್ತೋ ಅಲ್ಲಿಯವರೆಗೂ ದೇವಸ್ಥಾನವನ್ನು ಓಪನ್ ಮಾಡೋದು ಬೇಡ ಅಂತ ಹೇಳಿ ಪೊಲೀಸರ್ಸ್ ಈ ದೇವಸ್ಥಾನವನ್ನು ಕ್ಲೋಸ್ ಮಾಡಿ ಸೀಲ್ ಅನ್ನ ಇಟ್ಬಿಡ್ತಾರೆ. ಯೋಚನೆ ಮಾಡಿ ನೋಡಿ, ದೆವ್ವ ಕೊಂದಿರುವ ಕೇಸನ್ನೆಲ್ಲ ಸಾಲ್ವ್ ಮಾಡೋಕೆ ಆಗುತ್ತಾ? ಆದ್ರಿಂದ ಈ ದೇವಸ್ಥಾನ 50 ವರ್ಷ ಕಾಲವಾಗಿ ಕ್ಲೋಸ್ ಆಗಿನೇ ಇರ್ತಾ ಇದೆ. ಆದ್ರೆ ಇನ್ನವೇ ಜನರ ನಂಬಿಕೆ ಮತ್ತೆ ವರ್ಷಿಪ್ ಮಾಡುವ ಸೆನ್ಸು ಕಡಿಮೆನೇ ಆಗಿಲ್ಲ. ಅಲ್ಲಿ ದೇವಸ್ಥಾನ ಕ್ಲೋಸ್ ಆಗಿದ್ರು ಕೂಡ ಇಲ್ಲಿ ಅವರಿಗಾದ ಪೂಜೆಯನ್ನ ಮಾಡ್ತಿರ್ತಾರೆ. ದೇವರು ಕಂಟಿನ್ಯೂಸ್ ಆಗಿ ಈ ಅಕ್ಷರಗಳನ್ನ ಮಾಡ್ತಾನೆ ಇದ್ದಾರೆ ಅಂತ ಚಿಕ್ಕ ಹುಡುಗನಿಗೆ ಕಥೆಯನ್ನ ಹೇಳಿ ಕಂಪ್ಲೀಟ್ ಮಾಡ್ತಾರೆ ಅಜ್ಜ. ಇವಾಗ ಹಾಗೆ ಕಟ್ ಮಾಡಿದ್ರೆ ಪ್ರೆಸೆಂಟ್ ಸಿಚುವೇಶನ್, ಪೆಟ್ರೋಲ್ ಬಿಸ್ನೆಸ್ ಅನ್ನ ಮಾಡುವ ಒಂದು ಫ್ಯಾಮಿಲಿಯನ್ನ ಒಂದು ಜಾಗಕ್ಕೆ ಸೀಕ್ರೆಟ್ ಆಗಿ ಕರ್ಕೊಂಡು ಬಂದು ಅವರುಗಳನ್ನ ಒಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾರೆ. ನಮ್ಮನ್ನ ಇನ್ವೆಸ್ಟಿಗೇಷನ್ ಮಾಡೋದಾಗಿದ್ರೆ ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟು ವಿಚಾರಣೆ ಮಾಡಿರ್ಬೋದಾಗಿತ್ತಲ್ಲ, ಏನಕ್ಕಾಗಿ ಇಂತಹ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀರಾ, ನಾವು ಎಷ್ಟು ದೊಡ್ಡ VIP ಅಂತ ನಿಮಗೆ ಗೊತ್ತಾ ಅಂತ ಕೇಳ್ಬೇಕಾದ್ರೆ ಅದಕ್ಕಾಗಿ ಡೀಸೆಂಟ್ ಆಗಿ ಈ ಜಾಗದಲ್ಲಿ ಇಟ್ಟು ನಿಮ್ಮನ್ನ ವಿಚಾರಣೆ ಮಾಡೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ನನಗೆ ಒಂದು ಡೌಟ್ ಇರ್ತಾ ಇದೆ, ಅದಕ್ಕಾದ ಕ್ಲಿಯರ್ ಕಟ್ ಎಕ್ಸ್ಪ್ಲನೇಷನ್ ಅನ್ನ ನೀವು ಕೊಟ್ಬಿಡಿ. ನೀವು ಪೆಟ್ರೋಲ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಓನ್ ಆಗಿ 2 ಟ್ಯಾಂಕರ್ ಇರ್ತಿದೆ, ನಿಮ್ಮ ಹತ್ರ ಪೆಟ್ರೋಲ್ ಅನ್ನ ಲೋಡ್ ಮಾಡ್ಕೊಳ್ಳುತ್ತೆ, ಪೆಟ್ರೋಲ್ ಬಂಕಿಗೆ ಹೋಗಿ ಅನ್ಲೋಡ್ ಮಾಡುತ್ತೆ, ಪ್ರಾಪರ್ ಡಾಕ್ಯುಮೆಂಟ್ಸ್ ಜೊತೆ ಇಡ್ತಾರೆ. ಅದಕ್ಕೆ ಅಸಿಸ್ಟೆಂಟ್, ಅಣ್ಣ ಮಗ ಸಿಕ್ಬಿಟ್ಟಿದಾನಂತೆ, ಇವಾಗ ನಾವು ಏನನ್ನ ಮಾಡೋದು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಕಿಶೋರ್, ನನ್ನ ಹತ್ರ ಒಂದು ಐಡಿಯಾ ಇದೆ ಅಕ್ಕ, ನೀನು ಬಿಲ್ಲನ್ನ ಹಾಕಿಡೋ, ನಾನು ಹಣದ ಜೊತೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಕಿಶೋರ್ ಅವನ ಟೀಮ್ ಡೈರೆಕ್ಟ್ ಆ ಹುಡುಗನವರ ತಂದೆ ಹತ್ರ ಹೋಗಿ, ಸರ್ ನಿಮ್ಮ ಮಗ ಕಾಣೆ ಆಗ್ಬಿಟ್ಟ ಅಂತ ಅಡ್ವರ್ಟೈಸ್ ಅನ್ನ ಕೊಟ್ಟಿದ್ರಲ್ಲ, ಅದೇ ರೀತಿ ನಿಮ್ಮ ಮಗ ಸಿಕ್ಬಿಟ್ಟ ಅನ್ನೋ ಅಡ್ವರ್ಟೈಸ್ ಅನ್ನ ಕೊಟ್ಟಿದ್ರ ನೀವು
ನೀವು? ನಿಮ್ಮ ಮಗ ಸಿಕ್ಕಿಲ್ಲ ಅಂತ ನಾನು ಮಾತ್ರ ಅಲ್ಲ, ನನ್ನ ತರ ತುಂಬಾ ಜನರು ಹುಡುಕಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನೋಡಿದ್ರೆ ನೀವು ನಿಮ್ಮ ಮಗನ ಜೊತೆ ಖುಷಿಯಾಗಿರ್ತಾ ಇದ್ದೀರಾ. ಈ ವಿಷಯವನ್ನ ಮಾತ್ರ ನಾನು ಹೋಗಿ ಅವ್ರಗಳ ಹತ್ರ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಎಲ್ಲರೂ ಒಟ್ಟಿಗೆ ಸೇರಿ ನಿಮ್ಮ ಮನೆ ಮುಂದೆ ಬಂದು ಹೋರಾಟ ಮಾಡೋದಕ್ಕೆ ಶುರು ಹಚ್ಕೊಬಿಡ್ತೀವಿ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಶಾಕ್ ಆಗಿದ್ದ ಹುಡುಗನವರ ತಂದೆ, ಹೌದಾ ಇವಾಗ ಏನನ್ನ ಮಾಡೋದು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಕಿಶೋರ್ ಅವನ ಅಸಿಸ್ಟೆಂಟ್ಸ್, ನಮ್ಮ ಅಣ್ಣವರ ಟೈಮ್ ಮತ್ತೆ ಹಣ ವೇಸ್ಟ್ ಆಗ್ಬಿಟ್ಟಿದೆ, ಅದಕ್ಕಾದ ಒಂದು ಸೊಲ್ಯೂಷನ್ ಅನ್ನ ನೀವು ಕೊಡಿ ಅಂತ ಹೇಳ್ಬೇಕಾದ್ರೆ ಆ ಹುಡುಗನವರ ತಂದೆ 50,000 ಹಣವನ್ನ ತಂದು ನಮ್ಮ ಕಿಶೋರ್ ಕೈಗೆ ಕೊಟ್ಬಿಟ್ಟು ಹೋಗ್ತಾರೆ. ಕಿಶೋರ್ ಹಣ ಸಿಕ್ಕಿದ ಖುಷಿಯಲ್ಲಿ ಒಂದು ಪ್ರೈವೇಟ್ ಬಸ್ ಆಕ್ಸಿಡೆಂಟ್ ಗೆ ಒಳಗಾಗಿ ಬೆಂಕಿ ಹಿಡಿದು ಉರಿದೋಗ್ಬಿಟ್ಟಿದೆ. ಅದರಲ್ಲಿ ತುಂಬಾ ಜನರು ತೀರೋಗ್ಬಿಟ್ಟಿದ್ದಾರೆ. ಸೊ ಸತ್ತವರ ಫ್ಯಾಮಿಲಿಗೆ ಹೆಲ್ಪ್ ಮಾಡೋ ರೀತಿಯಲ್ಲಿ ಆ ಬಸ್ಸಿನ ಓನರ್ ಒಂದು ದೊಡ್ಡ ಅಮೌಂಟ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ನೆಕ್ಸ್ಟ್ ಪ್ಲಾನ್ ರೆಡಿ ಆಯ್ತು ಅಂತ ನಮ್ಮ ಕಿಶೋರ್ ಮತ್ತೆ ಅವನ ಟೀಮ್ ಹಾಸ್ಪಿಟಲ್ ಗೆ ಹೋಗ್ತಾರೆ. ಯಾವ್ದಾದ್ರು ಅನಾಥ ಡೆಡ್ ಬಾಡಿ ಇರ್ತಾ ಇದೆಯಾ ಅಂತ ನೋಡು, ಅಲ್ಲಿಗೆ ಹೋಗಿ ನಾವು ನಮ್ಮ ಪರ್ಫಾರ್ಮೆನ್ಸ್ ಅನ್ನ ಹಾಕಿ ಬಿಡೋಣ ಅಂತ ಅಸಿಸ್ಟೆಂಟ್ ಗೆ ಹೇಳ್ಬೇಕಾದ್ರೆ ಅಸಿಸ್ಟೆಂಟ್ ಒಂದು ಡೆಡ್ ಬಾಡಿ ಹತ್ರ ಹೋಗ್ತಾನೆ. ಆವಾಗ ಕಿಶೋರ್ ವೇಟ್ ಮಾಡೋ ಡೆಡ್ ಬಾಡಿಯನ್ನ ಕೂಡ ಬಿಟ್ಬಿಡ್ತಾರೆ. ಆದ್ರೆ ಬ್ಯಾಡ್ ಹ್ಯಾಬಿಟ್ಸ್ ಅನ್ನ ಬಿಡೋದಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಡೆಡ್ ಬಾಡಿಯನ್ನ ಬಿಟ್ಬಿಟ್ಟು ಎಲ್ಲಾದ್ರೂ ದಮ್ ಹೊಡಿಯೋದಕ್ಕೆ ಹೊರಗಡೆ ಹೋಗಿರ್ತಾರೆ. ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡ್ಬಿಟ್ಟು ನಂತರ ನಾವು ಪರ್ಫಾರ್ಮೆನ್ಸ್ ಅನ್ನ ಶುರು ಮಾಡೋಣ ಅಂತ ಹೇಳಿ ಒಂದು ಅನಾಥ ಡೆಡ್ ಬಾಡಿ ಹತ್ರ ವೇಟ್ ಮಾಡ್ತಿರ್ತಾರೆ. ಕೊನೆವರೆಗೂ ಯಾರುವೆ ಅದನ್ನ ಕೇಳಿ ಬರಲ್ಲ. ಆಮೇಲೆ ಇದು ನಮ್ಮ ರಿಲೇಟಿವ್ ಅವರ ಡೆಡ್ ಬಾಡಿ ಅಂತ ಹೇಳಿ ಒಂದು ದೊಡ್ಡ ನಾಟಕವನ್ನ ಹಾಕಿ 10 ಲಕ್ಷ ಹಣವನ್ನ ಕಾಂಪನ್ಸೇಷನ್ ಆಗು ತಗೋಬಿಡ್ತಾರೆ. ಹಾಸ್ಪಿಟಲ್ ಕಮ್ಯುನಿಟಿ ಕೂಡ ಇವ್ರಗಳ ಹತ್ರನೇ ಡೆಡ್ ಬಾಡಿಯನ್ನ ಕೊಟ್ಟು ಕಳಿಸ್ಬಿಡ್ತಾರೆ. ನಮ್ಮ ಕಿಶೋರ್ ಮತ್ತೆ ಅವರ ಅಸಿಸ್ಟೆಂಟ್ ಆ ಡೆಡ್ ಬಾಡಿಗಾದ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾರೆ. ಕೊನೆಯದಾಗಿ ಆ ರೀತಿ ಆ ಡೆಡ್ ಬಾಡಿ ಉರಿತಾ ಇರ್ಬೇಕಾದ್ರೆ ಕಿಶೋರ್, ನಾನು ಹೋದ ಜನ್ಮದಲ್ಲಿ ನಿನಗೆ ಯಾವುದೋ ಹೆಲ್ಪ್ ಅನ್ನ ಮಾಡಿದೀನಿ ಅನ್ಸುತ್ತೆ, ಅದಕ್ಕಾಗಿ ಈ ಜನ್ಮದಲ್ಲಿ ನಿನ್ನಿಂದ ನನಗೆ 10 ಲಕ್ಷ ರೂಪಾಯಿ ಹಣ ಸಿಕ್ಕಿದೆ. ನಿನ್ನಿಂದ ನನಗೆ ಇಷ್ಟು ದೊಡ್ಡ ಅಮೌಂಟ್ ಸಿಕ್ಕಿರೋದ್ರಿಂದ ನಿನಗೆ ಏನಾದ್ರೂ ಸಹಾಯ ಮಾಡ್ಬೇಕು ಅಂತ ನನಗೆ ಫೀಲ್ ಆಗ್ತಾ ಇದೆ. ಹೇಳು, ನಿನಗೆ ಏನಾದ್ರೂ ಹೆಲ್ಪ್ ಬೇಕಾಗಿದ್ರೆ ಕೇಳು, ನಾನು ಅದನ್ನ ಮಾಡ್ತೀನಿ ಅಂತ ಎಣ್ಣೆ ಏಟಲ್ಲಿ ಮಾತಾಡ್ತಾ ಇರ್ತಾನೆ ಕಿಶೋರ್. ಆ ರೀತಿ ದೊಡ್ಡದಾಗಿ ಬೆಳಕು ಉಂಟಾಗುತ್ತೆ. ಆದ್ರೆ ಆ ಜಾಗದಲ್ಲಿ ಏನು ನಡೀತೋ ಅನ್ನೋದು ನಮಗೆ ಸರಿಯಾಗಿ ಗೊತ್ತಾಗಲ್ಲ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಅನ್ನ ಆ ಭವಾನಿ ರೌಡಿ ಕೊಂದನಲ್ವಾ, ಅಂದ್ರೆ ಆ ಭವಾನಿ ಕೆಳಗಡೆ ಇರುವ ಪುಡಿ ರೌಡೀಸ್ ಎಲ್ಲರೂ ಸೇರಿ ಆ ಇನ್ಸ್ಪೆಕ್ಟರ್ ಅನ್ನ ಕೊಂದಿರ್ತಾರೆ. ಇವತ್ತು ಈ ದೇವಸ್ಥಾನಕ್ಕೆ ಬಂದು ಈ ರೀತಿ ನನ್ನ ಗಂಡನನ್ನ ಆ ಪುಂಡರಿ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ. ಡೆಡ್ ಬಾಡಿಯನ್ನ ಕೂಡ ಕಂಡು ಹಿಡಿಯೋದಕ್ಕೆ ಆಗ್ತಾ ಇಲ್ಲ. ನೀವು ಎಲ್ಲರೂ ಇರ್ತಾ ಇರೋದು ನಿಜ ಅಂದ್ರೆ ಅವ್ರಗಳನ್ನ ಸುಮ್ನೆ ಬಿಡ್ಬೇಡಿ ಅಂತ ಹೇಳ್ಬೇಕಾದ್ರೆ ಅಲ್ಲಿರೋ ಅಗೋರಿಗಳು ಎಲ್ಲರೂ ಒಬ್ಬ ಬರ್ತಾನೆ, ನಿನ್ನ ಪ್ರಾಬ್ಲಮ್ಸ್ ಎಲ್ಲವನ್ನು ಸರಿ ಮಾಡ್ತಾನೆ, ನಿನ್ನ ಪ್ರಾಬ್ಲಮ್ ಅನ್ನ ಮಾತ್ರ ಇಲ್ಲ, ಈ ಗ್ರಾಮದಲ್ಲಿ ಇರ್ತಾ ಇರುವ ಎಲ್ಲ ಪ್ರಾಬ್ಲಮ್ ಅನ್ನು ಅವನು ಸರಿ ಮಾಡ್ತಾನೆ ಅನ್ನೋ ತರ ಹೇಳ್ಬೇಕಾದ್ರೆ ಇವಾಗ್ಲೇನೆ ಹೀರೋ ಅವರ ಎಂಟ್ರಿ. ನಮ್ಮ ಹೀರೋ ಅವರ ಹೆಸರು ಭೀಮಾ. ಇವರೊಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್. ಇವರಿಗೆ ಇವಾಗ ಟ್ರಾನ್ಸ್ಫರ್ ಆರ್ಡರ್ ಸಿಕ್ಕಿ ಈ ಊರಿಗೆ ಬಂದಿರ್ತಾರೆ. ಇವರ ಕ್ಯಾರೆಕ್ಟರ್ ಹೇಗೋ ಅಂದ್ರೆ ಇವರು ಯಾವ ಊರಿಗೆ ಹೋಗ್ತಾರೋ ಅಲ್ಲಿ ಯಾವ್ದಾದ್ರು ಕ್ರೈಮ್ ನಡೀತಾ ಇದ್ರೆ ಅವು ಎಲ್ಲವನ್ನು ಬೇಗನೆ ಸರಿ ಮಾಡಿ ಬಿಡ್ತಾರೆ. ಆದ್ರಿಂದ ಯಾವ ಊರಲ್ಲಿ ಕ್ರೈಮ್ಸ್ ಹೆಚ್ಚಾಗಿ ನಡೀತಾ ಇರುತ್ತೋ ಅಂತಹ ಊರುಗಳಿಗೆ ಇವರನ್ನ ಟ್ರಾನ್ಸ್ಫರ್ ಮಾಡಿ ಕಳಿಸ್ತಾನೆ ಇರ್ತಾರೆ. ನಮ್ಮ ಹೀರೋ ಇವಾಗ ಡೈರೆಕ್ಟ್ ಭವಾನಿ ಅವನ ಮನೆ ಒಳಗಡೆ ಬಂದ್ಬಿಟ್ಟು ಆ ಪವರ್ಫುಲ್ ಆದ ರೌಡಿಯನ್ನ ನಾನು ನೋಡ್ಬೇಕಲ್ಲ, ಯಾರು ಇಲ್ಲಿ ಭವಾನಿ ಅಂತ ಕೇಳ್ಬೇಕಾದ್ರೆ ಎಲ್ಲರಿಗೂ ಭವಾನಿಯನ್ನ ಕೈ ತೋರಿಸ್ತಾರೆ. ಭವಾನಿಯನ್ನ ನಮ್ಮ ಹೀರೋ ನೋಡ್ಬಿಟ್ಟು, ಅಯ್ಯೋ ಏಜ್ ಆದ ಮುದುಕಾನೆ ಭವಾನಿನ, ನಾನು ನೀನು ತುಂಬಾನೇ ಪವರ್ಫುಲ್ ಆದ ರೌಡಿ ಆಗಿರ್ತೀಯ, ಸ್ಟ್ರಾಂಗ್ ಆಗಿರ್ತೀಯ ಅಂತ ಅನ್ಕೊಂಡಿದ್ನಲ್ಲ, ನಿನ್ನನ್ನ ಸಾಯಿಸೋದಕ್ಕೆ ನನಗೆ 5 ನಿಮಿಷ ಆಗಲ್ಲ. ಆದ್ರೆ ನಿನ್ನ ಕಥೆಯನ್ನ ಇವಾಗ ನಾನು ತಕ್ಷಣ ಮುಗಿಸ್ಬಿಟ್ರೆ ತಕ್ಷಣ ನನಗೆ ಟ್ರಾನ್ಸ್ಫರ್ ಅನ್ನ ಕೊಟ್ಟು ಬೇರೆ ಊರಿಗೆ ಕಳಿಸ್ಬಿಡ್ತಾರೆ. ನಾನು ಸ್ವಲ್ಪ ದಿನ ಈ ಊರಲ್ಲೇ ಇರ್ಬೇಕು ಅಂತ ಫೀಲ್ ಮಾಡ್ತಾ ಇದ್ದೀನಿ. ಆದ್ರಿಂದ ನಿಧಾನಕ್ಕೆ ಬಂದು ನಿನ್ನ ಕಥೆಯನ್ನ ಮುಗಿಸ್ತೀನಿ, ಓಕೆನಾ? ಅಲ್ಲಿಯವರೆಗೂ ನೀನು ಸ್ವಲ್ಪ ಸೈಲೆಂಟ್ ಆಗಿರೋ ಅಂತ ಹೇಳ್ಬಿಟ್ಟು ನಮ್ಮ ಹೀರೋ ಅಲ್ಲಿಂದ ಹೊರಟು ಬಿಡ್ತಾನೆ. ಇದನ್ನು ನೋಡಿದ ಈ ಭವಾನಿ ರೌಡಿನು ಸಿಕ್ಕಾಪಟ್ಟೆ ಕೋಪದಲ್ಲಿ ಇರ್ತಿರ್ತಾನೆ. ಇವನ ಮಗ ರುದ್ರ ಒಂದು ಕೆಲಸವಾಗಿ ಬೇರೆ ಊರಿಗೆ ಹೋಗಿರ್ತಾನೆ. ಆದ್ರಿಂದ ಆ ಹುಡುಗ ಅವನ ಕೆಲಸದಲ್ಲಿ ಫೋಕಸ್ ಆಗಿ ಇರಬೇಕು ಅಂತ ಈ ಪೊಲೀಸ್ ವಿಷಯವನ್ನೆಲ್ಲ ಅವನಿಗೆ ಹೇಳ್ದೇನೆ ತಾಳ್ಮೆಯಿಂದ ವೇಟ್ ಮಾಡೋಣ ಅಂತ ತಾಳ್ಮೆಯಿಂದ ಕಾಯ್ತಾ ಇರ್ತಾನೆ ಈ ಭವಾನಿ ರೌಡಿ. ಹಾಗೆ ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಹೀರೋ ಏರಿಯಾದೊಳಗಡೆ ಬಂದು ಎಲ್ಲಾ ಜನರನ್ನು ಕರೆದು, ನಾನೇ ನಿಮ್ಮ ಊರಿಗೆ ಹೊಸದಾಗಿ ಬಂದಿರುವ ಪೊಲೀಸ್ ಇನ್ಸ್ಪೆಕ್ಟರ್, ನಿಮ್ಮ ಹಣ ಕಾಸು ಚೈನು ಗೋಲ್ಡ್ ಇಲ್ಲಿಯವರೆಗೂ ಕಾಣೆ ಆಗಿರುತ್ತೆ. ಆ ರೀತಿ ಕಾಣೆ ಆಗಿದ್ರು ಇಲ್ಲಿಯವರೆಗೂ ನಿಮಗೆ ಸಿಕ್ಕಿರಲ್ಲ. ಅದು ಏನೇ ಆಗಿದ್ರು ಪರವಾಗಿಲ್ಲ, ಪೊಲೀಸ್ ಸ್ಟೇಷನ್ ಗೆ ಬಂದು ನೀವು ಕಂಪ್ಲೇಂಟ್ ಅನ್ನು ಕೊಡಿ, ಅದರ ಬದಲು ನಾವು ನಿಮಗೆ ಹಣವಾಗಿ ಕ್ಯಾಶ್ ಅನ್ನ ಕೊಡ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಇದನ್ನ ನೋಡುವ ಸ್ಟೇಷನ್ ನಲ್ಲಿ ಇರುವ ಮಿಕ್ಕಿರೋ ಆಫೀಸರ್ಸ್ ಎಲ್ಲ, ಏನು ಈ ಪೊಲೀಸ್ ಇನ್ಸ್ಪೆಕ್ಟರ್ ವಿಚಿತ್ರವಾಗಿ ಮಾತಾಡ್ತಾ ಇದಾರಲ್ಲ, ಇಲ್ಲಿಯವರೆಗೂ ನಮ್ಮ ಪೊಲೀಸ್ ಸ್ಟೇಷನ್ ಗೆ ಬಂದಿದ್ದ ಕಸ್ಟಮರ್ಸ್ ಎಲ್ಲರ ಹತ್ರನೂ ನಾವು ತಾನೇ ಹಣ ಕಿತ್ಕೋತಾ ಇದ್ವಿ, ಇವರೇನು ರಿಟರ್ನ್ ನಾವು ಕೊಡ್ತೀವಿ ಅಂತ ಹೇಳೋ ರೀತಿ ಮಾತಾಡ್ತಾ ಇದಾರಲ್ಲ ಅಂತ ಕನ್ಫ್ಯೂಸ್ ಆಗ್ತಿರ್ತಾರೆ. ಆಮೇಲೆ ಸ್ಟೇಷನ್ ಗೆ ಒಬ್ಬರು ನನ್ನ ವ್ಯಾಲೆಟ್ ಅನ್ನ ಕಾಣಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಡೋದಕ್ಕಾಗಿ ಬರ್ತಾರೆ. ಆ ವ್ಯಾಲೆಟ್ ಅಲ್ಲಿ 10,000 ರೂಪಾಯಿ ಹಣ ಕೂಡ ಇರ್ತಾ ಇತ್ತು ಅಂತ ಅವರು ಹೇಳ್ಬೇಕಾದ್ರೆ ತಕ್ಷಣ ನಮ್ಮ ಹೀರೋ 10,500 ರೂಪಾಯಿ ಹಣವನ್ನ ಎತ್ತಿ ಅವರ ಕೈಗೆ ಕೊಟ್ಬಿಟ್ಟು ಒಂದು ಎಂಟಿ ಪೇಪರ್ ಅನ್ನ ತಗೊಂಡು ಆ ಸ್ಟೇಷನ್ ಅಲ್ಲಿ ಇರ್ತಾ ಇರುವ ಎಲ್ಲ ಆಫೀಸರ್ಸ್ ಹತ್ರನು ಸಿಗ್ನೇಚರ್ ಅನ್ನ ಮಾಡಿ ಅಂತ ಹೇಳ್ತಿರ್ತಾರೆ. ನಾವು ಏನಕ್ಕಾಗಿ ಸಿಗ್ನೇಚರ್ ಅನ್ನ ಮಾಡ್ಬೇಕು ಅಂತ ಕೇಳ್ಬೇಕಾದ್ರೆ ನೀವು ಮಾಡದೆ ಬೇರೆ ಯಾರು ಮಾಡ್ತಾರೆ ಅಂತ ಕೇಳ್ತಾನೆ ಹೀರೋ. ಮಿಸ್ ಆಗಿದೆ ಅಂತ ಯಾರೇ ಬಂದು ಏನೇ ಕಂಪ್ಲೇಂಟ್ ಕೊಟ್ಟರು ಕೂಡ ಆ ವಸ್ತುಗೆ ಈಕ್ವಲ್ ಆಗಿ ನಾವು ಹಣವನ್ನ ಕೊಡಬೇಕು. ಅದನ್ನ ಈ ಸ್ಟೇಷನ್ ಅಲ್ಲಿ ಇರ್ತಾ ಇರುವ ಪೊಲೀಸ್ ಆಫೀಸರ್ಸ್ ಎಲ್ಲರಿಗೂ ಪೇ ಮಾಡಬೇಕು. ಯಾಕೆ ಅಂದ್ರೆ
ಯಾಕಂದ್ರೆ ಈ ಸ್ಟೇಷನ್ಗೆ ಬರೋರು ಎಲ್ಲರನ್ನು ಪಾಪ ಅಮಾಯಕರು ಕಷ್ಟಕ್ಕೆ ಒಳಗಾಗಿದ್ದಾರೆ ಅಂತ ಅವರನ್ನ ಟ್ರೀಟ್ ಮಾಡದೆ ಕಸ್ಟಮರ್ಸ್ ಆಗಿ ಟ್ರೀಟ್ ಮಾಡಿ ಅವ್ರಗಳ ಹತ್ರ ಇಂದಾನೆ ನೀವು ಹಣವನ್ನ ತಗೊಂಡಿದ್ದೀರಾ. ರೌಡಿಗಳಿಗೆ ಸಪೋರ್ಟ್ ಮಾಡಿ ಅವ್ರಗಳ ಹತ್ರ ಇಂದಾನು ಹಣವನ್ನ ತಗೊಂಡಿದ್ದೀರಾ. ಸೊ ಅಸಲು ಮತ್ತೆ ಬಡ್ಡಿ ಎಲ್ಲವನ್ನು ಸೇರಿ ನೀವೇನೆ ಇವ್ರಗಳಿಗೆ ಪೇ ಮಾಡಬೇಕು, ಅದೇನೆ ನಿಮಗಾದ ಶಿಕ್ಷೆ ಅಂತ ಹೇಳಿ ಸ್ಟೇಷನ್ ಅಲ್ಲಿ ಇರ್ತಾ ಇರುವ ಎಲ್ಲ ಪೊಲೀಸ್ ಆಫೀಸರ್ಸ್ ಅನ್ನು ಉದ್ಧಾರ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ನಮ್ಮ ಹೀರೋ. ಬೆಚ್ಚಿ ಬಿದ್ದಿದ್ದ ಆಫೀಸರ್ಸ್ ಎಲ್ಲರೂ ಅವರು ಯಾವ ರೌಡೀಸ್ ಗೆಲ್ಲ ಹೆಲ್ಪ್ ಮಾಡಿದ್ರು, ಸಪೋರ್ಟ್ ಮಾಡ್ತಾ ಇದ್ರು, ಆ ರೌಡೀಸ್ ಮತ್ತೆ ಕಳ್ಳರು ಎಲ್ಲರನ್ನು ಹುಡುಕಿ ಕಂಡಿಡ್ದು ಮತ್ತೆ ಅವ್ರಗಳ ಹತ್ರ ಮಾತಾಡಿ ಅವರು ಯಾವ ವಸ್ತುಗಳನ್ನೆಲ್ಲ ಕದ್ದು ಬಂದಿದ್ರು ಅದನ್ನೆಲ್ಲ ಮತ್ತೆ ಅವ್ರಗಳ ಹತ್ರ ಮಾತಾಡಿ ರಿಟರ್ನ್ ತಗೊಂಡು ಅದು ನಿಜವಾಗ್ಲೂ ಯಾವ ಜನರಿಗೆ ಸೇರ್ಬೇಕಾಗಿತ್ತೋ ಅವ್ರಗಳಿಗೇನೆ ಹ್ಯಾಂಡ್ ಓವರ್ ಅನ್ನ ಮಾಡ್ತಾ ಇರ್ತಾರೆ. ಆಮೇಲಿಂದ ಯಾರಾದ್ರೂ ಚಪ್ಪಲಿ ಕಾಣೆ ಆಗಿದೆ ಅಂತ ಪೊಲೀಸ್ ಸ್ಟೇಷನ್ ಗೆ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟರು ಕೂಡ ಅದನ್ನ ಕೂಡ ಹುಡುಕಿ ಕಂಡಿಡ್ದು ಕೊಡೋ ಮಟ್ಟಿಗೆ ಪೊಲೀಸ್ ಸ್ಟೇಷನ್ ಅನ್ನ ಕ್ಲೀನ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಹೀರೋ. ಹೊರಗಡೆ ನಿಂತಿರ್ಬೇಕಾದ್ರೆ ಒಬ್ಬ ಚಿಕ್ಕ ಹುಡುಗ ತಂದು ಟೀ ಅನ್ನ ಕೊಡ್ತಾನೆ. ಏನಪ್ಪ ನೀನು ಯಾವ ಕ್ಲಾಸ್ ಅನ್ನ ಓದುತ್ತಾ ಇದೀಯ ಅಂತ ಹೀರೋ ಕೇಳ್ಬೇಕಾದ್ರೆ ಓದೋದ ಗೌರ್ಮೆಂಟ್ ಸ್ಕೂಲಲ್ಲಿ ಯಾವುದೇ ರೀತಿಯ ಫೆಸಿಲಿಟೀಸು ಇರ್ತಾ ಇಲ್ಲ, ಪ್ರೈವೇಟ್ ಸ್ಕೂಲಲ್ಲಿ ಓದೋ ಮಟ್ಟಿಗೆ ನಮಗೆ ಆಸ್ತಿ ಪಾಸ್ತಿನೂ ಇಲ್ಲ, ನಾನೊಬ್ಬ ಅನಾಥ ಹುಡುಗನ ಈ ರೀತಿ ಟೀ ಅನ್ನ ಕೊಟ್ಟೆ ನನ್ನ ಲೈಫ್ ಅನ್ನ ನಾನು ಜರ್ನಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ರಾಮ ಈ ಜಾಗಕ್ಕೆ 2 ಟೀ ಅನ್ನ ತಗೊಂಡು ಬಾರಪ್ಪ ಅಂತ ಯಾರೋ ಕೂಗ್ತಾರೆ. ಹೇ ತಮ್ಮ ನಿಂತ್ಕೊಳ್ಳಪ್ಪ, ನಿನ್ನ ಹೆಸರೇನು? ರಾಮ. ಸರಿನಾ, ನಾನು ಟೀ ಅನ್ನ ತಗೊಂಡು ಹೋಗಿ ಅವರಿಗೆ ಕೊಡ್ಬೇಕು, ಹೋಗ್ತೀನಿ ಅಂತ ಹುಡುಗ ಹೋಗ್ಬೇಕಾದ್ರೆ ಲೋ ತಮ್ಮ 1 ನಿಮಿಷ ನಿಂತ್ಕೋ, ಇವಾಗ ಏನಂತ ನನ್ನನ್ನ ಕರ್ದೆ? ಅನ್ನ ಅಂತ ಹೇಳ್ದೆ. ಅನ್ನ ಇನ್ನೊಂದು ಸಲ ಹೇಳಪ್ಪ ಅಂತ ಹೇಳಿ ನಮ್ಮ ಹೀರೋ ಆ ಹುಡುಗನನ್ನ ಚೆನ್ನಾಗಿ ಟೈಟ್ ಆಗಿ ಹಗ್ ಮಾಡ್ಕೊತಾರೆ. ಹೀರೋ ಅನ್ನ ಅನ್ನೋ ವರ್ಡ್ ಅನ್ನ ತುಂಬಾನೇ ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಇದ್ರ ಮುಖಾಂತರವೇ ನಮಗೆ ಗೊತ್ತಾಗ್ತಾ ಇದೆ ಹೀರೋಗೆ ಈ ವರ್ಡ್ ಇಂದ ಏನೋ ಒಂದು ಪಾಸ್ಟ್ ಇರ್ತಾ ಇದೆ ಅಂತ. ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಗೆ ಒಬ್ಬರು ಹುಡುಗಿ ಬರ್ತಾರೆ. ನಾರ್ಮಲ್ ಆಗಿ ನಮಗೆ ಸೇಫ್ಟಿ ಬೇಕು ಅಂತಾನೆ ಪೊಲೀಸ್ ಸ್ಟೇಷನ್ ಗೆ ಎಲ್ಲರೂ ಬರ್ತಾರೆ, ಇಲ್ಲಾಂದ್ರೆ ಯಾರ ಮೇಲಾದ್ರೂ ಕಂಪ್ಲೇಂಟ್ ಅನ್ನು ಕೊಡೋದಕ್ಕೆ ಬರ್ತಾರೆ. ಆದ್ರೆ ಈ ವಿದ್ಯಾ ಅನ್ನೋ ಲೇಡಿ ನನಗೆ ಈ ಊರಲ್ಲೇ ಇರುವ ದೊಡ್ಡ ರೌಡಿಯ ಕಾಂಟ್ಯಾಕ್ಟ್ ಬೇಕು ಅಂತ ಕೇಳಿ ಪೊಲೀಸ್ ಸ್ಟೇಷನ್ ಗೆ ಬಂದಿರ್ತಾರೆ. ಇವರೇನೇ ಈ ಮೂವಿಯ ಹೀರೋಯಿನ್. ಮೇಡಮ್ ಏನು ಮೇಡಮ್ ನೀವು ಪೊಲೀಸ್ ಸ್ಟೇಷನ್ ಗೆ ಬಂದು ದೊಡ್ಡ ರೌಡಿಯ ಕಾಂಟ್ಯಾಕ್ಟ್ ಬೇಕು ಅಂತ ಕೇಳ್ತಾ ಇದ್ದೀರಲ್ಲ, ನಿಮಗೆ ಏನು ತಾನೇ ಪ್ರಾಬ್ಲಮ್ ಅಂತ ನಮ್ಮ ಹೀರೋ ಭೀಮಾ ಕೇಳ್ಬೇಕಾದ್ರೆ ಅದಕ್ಕೆ ವಿದ್ಯಾ ನಾರ್ಮಲ್ ಆಗಿ ಏನಾದ್ರೂ ಪ್ರಾಬ್ಲಮ್ ಅಂತ ನಾವು ರೌಡಿ ಹತ್ರ ಹೋಗಿ ಕೇಳ್ಬೇಕಾದ್ರೆ ಕೆಲಸವನ್ನ ಪಕ್ಕವಾಗಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಆದ್ರೆ ಇದೇ ವಿಷಯವನ್ನ ಪೊಲೀಸ್ ಸ್ಟೇಷನ್ ಗೆ ಬಂದು ಪೊಲೀಸರ್ಸ್ ಹತ್ರ ಹೇಳಿದ್ರೆ ಅವರು ಆವಾಗ ಒಂದು ಸಲ ಹಣವನ್ನ ತಗೋತಾರೆ, ಪ್ರಾಬ್ಲಮ್ ಮುಗ್ದಾದ ಮೇಲೆ ಒಂದು ಸಲ ಹಣವನ್ನ ತಗೋತಾರೆ. ಅದು ಮಾತ್ರ ಇಲ್ಲ, ಆಮೇಲಿಂದ ಆವಾಗ ಹಣ ಬೇಕು ಅಂತ ಸುಮ್ನೆ ಟಾರ್ಚರ್ ಮಾಡ್ತಿರ್ತಾರೆ. ಆದ್ರಿಂದ ಪೊಲೀಸರಿಗಿಂತ ರೌಡೀಸೇ ಬೆಟರ್ ಅಂತ ನನಗೆ ಫೀಲ್ ಆಗ್ತಿದೆ. ಸೊ ಒಂದು ದೊಡ್ಡ ರೌಡಿಯ ಕಾಂಟ್ಯಾಕ್ಟ್ ಅನ್ನ ನನಗೆ ಕೊಡಿ ಅಂತ ಹೀರೋಯಿನ್ ಕೇಳ್ತಿರ್ತಾಳೆ. ಇದಕ್ಕಿಂತ ಪೊಲೀಸರ್ಸ್ ಅನ್ನ ಡೀಟೇಲ್ಡ್ ಆಗಿ ಇಷ್ಟೊಂದು ಕೆಡದಾಗಿ ತೋರ್ಸಕ್ಕಾಗಲ್ಲ. ಆವಾಗ ಪಕ್ಕದಲ್ಲಿರುವ ಕಾನ್ಸ್ಟೇಬಲ್ ಇಡೀ ಊರಲ್ಲೇ ಬಿಗ್ಗೆಸ್ಟ್ ರೌಡಿನೂ ಇವರೇನೆ, ಒಂದು ಪ್ರಾಪರ್ ಆದ ಪೊಲೀಸ್ ಆಫೀಸರ್ ಇವರೇನೆ ಅಂತ ನಮ್ಮ ಹೀರೋವನ್ನ ಇಂಟ್ರೋ ಕೊಡ್ತಾನೆ. ನಮ್ಮ ಹೀರೋನು ಖುಷಿ ಆಗ್ತಾರೆ. ಆಮೇಲೆ ಹೀರೋಯಿನ್ ಹತ್ರ ಸರಿ ಬನ್ನಿ ಮೇಡಮ್ ನಿಮಗೆ ಏನು ಪ್ರಾಬ್ಲಮ್ ಅಂತ ಕೇಳ್ಬೇಕಾದ್ರೆ ರೋಮಿಯೋ ಅಂತ ಒಬ್ಬ ನನ್ನನ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾನೆ ಇದ್ದಾನೆ, ಸ್ಟಾಕ್ ಮಾಡ್ತಾ ಇದ್ದಾನೆ, ಅವನ ಲವ್ ಅನ್ನ ಹೇಳಿ ನನ್ನನ್ನ ಟಾರ್ಚರ್ ಮಾಡ್ತಾ ಇದ್ದಾನೆ, ನಾನು ಅವನ ಪ್ರೀತಿಯನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ಆದ್ರಿಂದ ಕೈಯಲ್ಲಿ ಯಾವಾಗ್ಲೂ ಆಸಿಡ್ ಬಾಟಲ್ ಅನ್ನ ಇಟ್ಕೊಂಡು ಸುತ್ತಾಡ್ತಾ ಇದ್ದಾನೆ, ನನಗೆ ತುಂಬಾನೇ ಭಯ ಆಗ್ತಾ ಇದೆ, ಅವನಿಂದ ನನಗೆ ಸೇಫ್ಟಿ ಗಾರ್ಡ್ ಬೇಕು ಅಂತ ಕೇಳ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಹೀರೋ ಸೇಫ್ಟಿ ತಾನೆ ಮೇಡಮ್, ಇನ್ ಮುಂದೆ ನಿಮ್ಮ ಸೇಫ್ಟಿಗಾಗಿ ನಾನು ಇದ್ದೀನಿ, ನಾನೇ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ, ಪಿಕಪ್ ಮಾಡ್ಕೋತೀನಿ, ನಾನು ನಿಮಗೆ ಒಂದು ಬಾಡಿ ಗಾರ್ಡ್ ಆಗಿ ಇರ್ತೀನಿ ಅಂತ ಹೇಳಿ ಆಮೇಲಿಂದ ನಮ್ಮ ಹೀರೋ ವಿದ್ಯಾಲನ್ನ ಸೂಪರ್ ಆಗಿ ಫಾಲೋ ಮಾಡ್ತಾ ಇರ್ತಾನೆ. ಅವಾಗ ಸೈಟ್ ಹೊಡಿತಾ ಇರ್ತಾರೆ. ಆಮೇಲೆ ಹೀರೋಯಿನ್ ನನ್ನ ಕಣ್ಣನ್ನ ನೋಡಿ ಮಾತಾಡಿ ಅಂತ ವಾರ್ನಿಂಗ್ ಮಾಡಿನೇ ನಮ್ಮ ಹೀರೋವನ್ನ ಕರ್ಕೊಂಡು ಹೋಗ್ತಿರ್ತಾರೆ. ಅದು ಮಾತ್ರವೇ ಇಲ್ಲದೆ ನಮ್ಮ ಹೀರೋಯಿನ್ ಒಂದು ಸ್ಕೂಲ್ ಒಳಗಡೆ ಹೋಗ್ತಾರೆ. ಅಲ್ಲಿ ಕೆಲಸ ಮಾಡುವವರ ಹತ್ರ ನಮ್ಮ ಹೀರೋ ಇವರು ಯಾರು ಅಂತ ಕೇಳ್ಬೇಕಾದ್ರೆ ಇವರು ಈ ಸ್ಕೂಲಲ್ಲಿ ಪಾರ್ಟ್ ಟೈಮ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಅದು ಮಾತ್ರ ಇಲ್ಲ ಮರ ಗಿಡ ಅಂತ ಇದ್ರ ಬಗ್ಗೆ ಕೂಡ ರಿಸರ್ಚ್ ಮಾಡ್ತಾ ಇದ್ದಾರೆ ಅಂತ ಆ ವಿಷಯವನ್ನ ಹೇಳ್ಬೇಕಾದ್ರೆ ನಮ್ಮ ಹೀರೋ ಇದು ಎಲ್ಲವನ್ನು ತಿಳ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಆವಾಗ ಒಬ್ಬರು ಅಗೋರಿ ಅಡ್ಡ ಬಂದು ನಮ್ಮ ಹೀರೋ ಅವನ ತಲೆ ಮೇಲೆ ಕೈಯನ್ನ ಇಟ್ಟು ನಿನ್ನಿಂದಾನೇ ಊರಲ್ಲಿ ನಡೀತಾ ಇರುವ ಮರ್ಮವನ್ನ ಕಂಡುಹಿಡಿಯೋದಕ್ಕೆ ಆಗುತ್ತೆ, ಅದಕ್ಕಾದ ಸೊಲ್ಯೂಷನ್ ಅನ್ನ ಕೊಡೋದಕ್ಕೆ ಆಗುತ್ತೆ, ನಿನ್ನಿಂದಾನೇ ಗ್ರಾಮವೇ ಬದಲಾಗುತ್ತೆ ಅಂತ ಹೇಳ್ತಾನೆ ಇರ್ಬೇಕಾದ್ರೆ ಈ ಕಡೆ ಭವಾನಿ ಕಂಟಿನ್ಯೂಸ್ ಆಗಿ ಅವನ ಟ್ಯಾಂಕರ್ ಬಿಸ್ನೆಸ್ ಅನ್ನ ಮಾಡ್ತಾನೆ ಇರ್ತಾನೆ. ಆದ್ರೆ ಅದು ಏನು ಅನ್ನೋದನ್ನ ಮಾತ್ರ ಇಲ್ಲಿಯವರೆಗೂ ನಮಗೆ ತೋರಿಸಿಲ್ಲ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ವಿದ್ಯಾ ಹತ್ರ ಇಂದ ಪೊಲೀಸ್ ಸ್ಟೇಷನ್ ಗೆ ಕಾಲ್ ಬರುತ್ತೆ. ನಾನು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ರೋಮಿಯೋ ಈ ಜಾಗಕ್ಕೆ ಬಂದು ನನ್ನನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ, ಕೈಯಲ್ಲಿ ಆಸಿಡ್ ಬಾಟಲ್ ಅನ್ನೆಲ್ಲ ಇಟ್ಟಿದ್ದಾನೆ, ಪ್ರಪೋಸ್ ಮಾಡಿ ನನಗೆ ತೊಂದರೆ ಕೊಡ್ತಾ ಇದ್ದಾನೆ, ನನಗೆ ಹೊರಗಡೆ ಬರೋದಕ್ಕೇನೆ ಭಯ ಆಗ್ತಾ ಇದೆ, ತಕ್ಷಣ ಈ ಜಾಗಕ್ಕೆ ಬನ್ನಿ ಅಂತ ಹೇಳ್ಬೇಕಾದ್ರೆ ತಕ್ಷಣ ಎಲ್ಲ ಪೊಲೀಸರು ಆ ಜಾಗಕ್ಕೆ ಹೋಗ್ತಾರೆ. ಆಮೇಲೆ ನಮ್ಮ ವಿದ್ಯಾ ಹತ್ರ ಬಂದು ನಾವು ಎಷ್ಟೋ ಟ್ರೈ ಮಾಡಿದ್ವಿ ಆದ್ರೂ ಅವನನ್ನ ಹಿಡಿಯೋಕೆ ಆಗ್ಲಿಲ್ಲ ಅಂತ ಹೀರೋ ಹೇಳ್ಬೇಕಾದ್ರೆ ವಿದ್ಯಾ ತುಂಬಾನೇ ಟೆನ್ಷನ್ ಆಗಿ ನನಗೆ ಆವಾಗ್ಲೇನೆ ಗೊತ್ತು ನೀವು ಜೀಪನ್ನ ಸ್ಟಾಪ್ ಮಾಡಿಬಿಟ್ಟು ಅವನ ಹಿಂದೆ ಓಡಿ ಹೋಗ್ಬೇಕಾದ್ರೇನೆ ಖಂಡಿತ ನಿಮ್ಮ ಕೈಯಲ್ಲಿ ಅವನನ್ನ ಹಿಡಿಯೋಕೆ ಆಗಲ್ಲ ಅಂತ. ಆವಾಗ ಜೊತೆಗಿರುವ ಒಬ್ಬ ಕಾನ್ಸ್ಟೇಬಲ್ ನಮ್ಮ ಹೀರೋ ಹತ್ರ ಸರ್ ಅದೇ ನಾವು ರೋಮಿಯೋವನ್ನ ಹಿಡಿದು ಬಿಟ್ಟಿದೀವಲ್ಲ ಆಮೇಲೆ ಏನಕ್ಕೆ ನಾವು ಕ್ಯಾಚ್ ಮಾಡಿಲ್ಲ ಅಂತ ಅವರ ಹತ್ರ ಸುಳ್ಳನ ಹೇಳಿದ್ರಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ರೋಮಿಯೋವನ್ನ ಹಿಡಿದು ಬಿಟ್ಟಿದೀವಿ ಅನ್ನೋ ವಿಷಯ ಅವರಿಗೆ ಗೊತ್ತಾದ್ರೆ ಆಮೇಲಿಂದ ನಾನು ಅವರನ್ನ ಮೀಟ್ ಮಾಡೋದಕ್ಕೆ ಆಗಲ್ಲ, ಆದ್ರಿಂದಾನೇ ಇನ್ನ ರೋಮಿಯೋವನ್ನ ಕ್ಯಾಚ್ ಮಾಡಿಲ್ಲ ಅಂತ ಅವನನ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ವಿದ್ಯಾಲನ್ನ ಮೀಟ್ ಮಾಡುವ ಆಪರ್ಚುನಿಟಿಯನ್ನ ಡೆವಲಪ್ ಮಾಡ್ತಾನೆ ಇರ್ತೀನಿ ಅಂತ ಹೀರೋ ಹೇಳ್ತಾರೆ. ಆಮೇಲೆ ಈ
ರೋಮಿಯೋವನ್ನ ಹಿಡಿದಿಟ್ಟು ವಿಚಾರಣೆ ಮಾಡ್ಬೇಕಾದ್ರೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಅವನ ಕೈಯಲ್ಲಿ ಇರ್ತಾ ಇರೋದು ಏನೋ ಆಸಿಡ್ ಬಾಟಲ್ ಇಲ್ಲ, ಅದು ಒಂದು ಸೋಡಾ ಬಾಟಲ್ ಅಂತ. ಸೋಡಾ ಬಾಟಲ್ ಅನ್ನ ಯೂಸ್ ಮಾಡಿನೇ ನಮ್ಮ ಹೀರೋವನ್ನ ಹೆದರ್ಸ್ತಾ ಇದ್ದಿರ್ತಾನೆ. ಆಮೇಲೆ ನಮ್ಮ ಹೀರೋ ಏನನ್ನ ಮಾಡ್ತಾರೆ ಅಂದ್ರೆ ರೋಮಿಯೋ ಅವನ ಮೊಬೈಲ್ ಅನ್ನ ತಗೊಂಡು ಕಂಟಿನ್ಯೂಸ್ ಆಗಿ ನಮ್ಮ ಹೀರೋಯಿನ್ ಅನ್ನ ಹೆದರ್ಸ್ತಾನೆ ಇರ್ತಾರೆ. ತಕ್ಷಣ ನಮ್ಮ ಹೀರೋಯಿನ್ ಹೀರೋಗೆ ಫೋನ್ ಅನ್ನ ಮಾಡಿ, ಆ ರೋಮಿಯೋ ನಾನು ಸ್ಟೇ ಆಗಿರುವ ಹಾಸ್ಟೆಲ್ ಗೆನೆ ಬಂದು ನನಗೆ ಆಸಿಡ್ ಅನ್ನು ಹೊಡೆದು ಬಿಡ್ತೀನಿ ಅಂತ ಹೆದರ್ಸ್ತಾ ಇದ್ದಾನೆ, ನನಗೆ ತುಂಬಾನೇ ಭಯ ಆಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ ತಕ್ಷಣ ನಮ್ಮ ಹೀರೋ ಹೊರಟು ಹಾಸ್ಟೆಲ್ ಗೆನೆ ಹೋಗ್ತಾರೆ. ಒಳಗಡೆ ಹೋಗೋಣ ಅಂತ ನಮ್ಮ ಹೀರೋ ಟ್ರೈ ಮಾಡ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಇದು ಲೇಡೀಸ್ ಹಾಸ್ಟೆಲ್, ಒಳಗಡೆ ಗಂಡಸರು ಬರೋದಕ್ಕೆ ಅಲೋ ಇಲ್ಲ ಅಂತ ಹೇಳ್ತಾಳೆ. ಆವಾಗ ಜೊತೆಗಿರುವ ಪೊಲೀಸ್ ಆಫೀಸರ್ಸ್ ಆ ಹುಡುಗಿಯರ್ಗೆನೆ ಸಪೋರ್ಟ್ ಮಾಡಿ ಮಾತಾಡ್ಬೇಕಾದ್ರೆ ನಮ್ಮ ಹೀರೋಗೆ ಟೆನ್ಷನ್ ಆಗಿ ಬಿಡುತ್ತೆ. ಆ ಹುಡುಗಿಯರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನ್ನ ಕೈಯಲ್ಲಿ ಒಳಗಡೆ ಹೋಗೋಕೆ ಆಗಲ್ಲ ಅಂತ ಅನ್ಕೋಬಿಟ್ರೆ ನೀವು, ನಾನು ಅದಕ್ಕೆ ಒಂದು ಪ್ಲಾನ್ ಅನ್ನು ಇಟ್ಟಿದ್ದೀನಿ ಅಂತ ನಮ್ಮ ಹೀರೋ ಏನನ್ನ ಮಾಡ್ತಾರೆ ಅಂದ್ರೆ ಆ ಬೇಕಿಂಗ್ ಸೋಡಾ ಇದೆ ಅಲ್ವಾ ಅದನ್ನ ತಗೊಂಡು ಹೋಗಿ ಬೇಕು ಅಂತಾನೆ ವಿಂಡೋ ಇಂದ ಒಳಗಡೆ ಹಾಕ್ಬಿಟ್ಟು ಬಂದ್ಬಿಡ್ತಾರೆ ಹೀರೋ. ಅದನ್ನ ನೋಡಿದ ವಿದ್ಯಾ ತುಂಬಾನೇ ಗಾಬರಿ ಆಗ್ಬಿಡ್ತಾರೆ. ನಂತರ ಕೆಳಗಡೆ ಇರುವ ನಮ್ಮ ಹೀರೋಗೆ ಕಾಲ್ ಅನ್ನ ಮಾಡ್ಬೇಕಾದ್ರೆ ನಾನು ಆವಾಗ್ಲೇ ಹೇಳ್ದೆ ಅಲ್ವಾ ಒಳಗಡೆ ಬಂದ್ರೇನೆ ನಿಮಗೆ ನಾವು ಗಾರ್ಡಿಯನ್ ಆಗಿ ಇರೋದಕ್ಕೆ ಆಗುತ್ತೆ ಅಂತ, ಆದ್ರೆ ನೀವೇನೆ ಲೇಡೀಸ್ ಹಾಸ್ಟೆಲ್ ಇದು ಒಳಗಡೆ ಬರೋಕೆ ಆಗಲ್ಲ ಅದು ಇದು ಅಂತ ಹೇಳಿ ನಮ್ಮನ್ನ ಅವಾಯ್ಡ್ ಮಾಡಿಬಿಟ್ರಿ. ನಾನು ಒಳಗಡೆ ಬಂದ್ರೆ ಮಾತ್ರನೇ ನಿಮಗೆ ಸೇಫ್ ಗಾರ್ಡ್ ಅನ್ನು ಕೊಡೋದಕ್ಕೆ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಸರಿ ಆಯ್ತು ಒಳಗಡೆ ಬನ್ನಿ ಅಂತ ಹೀರೋಯಿನ್ ಹೇಳ್ತಾರೆ. ಸೊ ನಮ್ಮ ಹೀರೋನು ಹಾಸ್ಟೆಲ್ ಒಳಗಡೆ ಮಾಸ್ ಆಗಿ ಎಂಟ್ರಿ ಕೊಡ್ತಾರೆ. ಇದಕ್ಕಾಗಿ ನಮ್ಮ ಹೀರೋ ಕೂಡ ಆಸೆ ಪಡ್ತಾ ಇದ್ದಿದ್ದು. ಅದೇ ರೀತಿ ಒಳಗಡೆ ಬಂದ ಮೇಲೆ ನಮ್ಮ ಹೀರೋಯಿನ್ ಹತ್ರ ಅದು ಇದು ಅಂತ ಮಾತಾಡಿ ನಮ್ಮ ವಿದ್ಯಾಲಯನ ಪಿಕಪ್ ಮಾಡಿ ಇವರ ಇಬ್ಬರ ಮಧ್ಯ ಆಮೇಲಿಂದ ಲವ್ ಡೆವಲಪ್ ಆಗೋದಕ್ಕೆ ಶುರು ಆಗುತ್ತೆ. ಜಾಲಿಯಾಗಿ ಟ್ರಾವೆಲ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಲವ್ ಮಾಡ್ತಿರ್ತಾರೆ. ನಮ್ಮ ವಿದ್ಯಾ ಮರ ಗಿಡ ಅಂತ ಇದ್ರ ಬಗ್ಗೆ ರಿಸರ್ಚ್ ಮಾಡೋದ್ರಿಂದ ಈ ಊರಿನಲ್ಲಿ ಒಬ್ಬರು ಋಷಿ ಇರ್ತಿದ್ದಾರೆ, ಅಂದ್ರೆ ಆಯುರ್ವೇದಿಕ್ ಡಾಕ್ಟರ್. ಅವರ ಹತ್ರ ಸಂಜೀವಿನಿಗಳನ್ನ ಇಟ್ಟು ಮೆಡಿಸಿನ್ಸ್ ಅನ್ನ ಕಂಡು ಹಿಡಿಯುವ ಕೆಲಸಗಳನ್ನ ಮಾಡಿಕೊಟ್ಟು ಬರ್ತಾ ಇರ್ತಾಳೆ ನಮ್ಮ ವಿದ್ಯಾ. ಆವಾಗ ಒಬ್ಬರು ತಾಯಿ ಅವರ ಮಗಳನ್ನ ಕರ್ಕೊಂಡು ಆ ಜಾಗಕ್ಕೆ ಬಂದಿರ್ತಾರೆ. ನನ್ನ ಮಗಳಿಗೆ ತುಂಬಾನೇ ಹುಷಾರಿಲ್ಲ, ನಿನ್ನೆ ನಾನು ಬಂದಿದ್ದೆ ಆದ್ರೆ ಋಷಿ ಅವರನ್ನ ನೋಡೋಕೆ ಆಗಿರ್ಲಿಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಅವರನ್ನ ಸನ್ಸೆಟ್ ಆದ ಮೇಲೆ ನೋಡೋಕೆ ಆಗಲ್ಲ, ಅದು ಮಾತ್ರ ಇಲ್ಲ ಸಂಜೆ ಆದ ಮೇಲೆ ಅವರು ಯಾವುದೇ ತರ ಮೆಡಿಸಿನ್ಸ್ ಅನ್ನು ಕ್ರಿಯೇಟ್ ಮಾಡಲ್ಲ, ಅದನ್ನ ಅವರು ಪಾಪದ ಕೆಲಸವಾಗಿ ನೋಡ್ತಾ ಇದ್ದಾರೆ. ಆದ್ರಿಂದಾನೇ ಅವರು ನಿನ್ನೆ ರಾತ್ರಿ ನಿಮ್ಮನ್ನ ನೋಡಿರಲ್ಲ ಅನ್ಸುತ್ತೆ. ಸದ್ಯಕ್ಕೆ ನಾನು ಇವಾಗ ನಿಮಗೆ ಒಂದು ಮೆಡಿಸನ್ ಅನ್ನು ಕೊಡ್ತೀನಿ, ಅದನ್ನ ನಿಮ್ಮ ಮಗಳಿಗೆ ಕೊಡಿ ಅಂತ ಹೇಳಿ ನಮ್ಮ ವಿದ್ಯೆ ಒಂದು ಮೆಡಿಸನ್ ಅನ್ನ ರೆಡಿ ಮಾಡಿ ಕೊಡ್ಬೇಕಾದ್ರೆ ಅದನ್ನ ಕುಡಿದಿದ ತಕ್ಷಣ ಹುಡುಗಿಗೆ ಸರಿ ಹೋಗ್ಬಿಡುತ್ತೆ. ನಂತರ ಡಾಕ್ಟರ್ ಇರ್ತಾ ಇದಾರಲ್ಲ ಅದೇ ಋಷಿ ಅವರು ಇಲ್ಲಿರುವ ಮೆಡಿಸಿನ್ಸ್ ಎಲ್ಲವನ್ನೂ ದೈವವಾಗಿ ಭಾವಿಸ್ತಾ ಇದ್ದಾರೆ. ಆದ್ರೆ ಈ ಊರಿನ ಜನ ಈ ಋಷಿ ಅವರನ್ನ ದೈವವಾಗಿ ನೋಡ್ತಿರ್ತಾರೆ. ನಿಮ್ಮಿಂದಾನೇ ಕಾಯಿಲೆ ಕ್ರಮ ಏನುವೇ ಇಲ್ಲದೆ ನಾವು ಜೀವಂತವಾಗಿ ಆರಾಮಾಗಿ ಇರ್ತಾ ಇದೀವಿ ಅಂತ ಖುಷಿಯಾಗಿರ್ತಿರ್ತಾರೆ ಜನ. ಇವರನ್ನ ಮೀಟ್ ಮಾಡೋದಕ್ಕಾಗಿ ನಮ್ಮ ಹೀರೋ ಬರ್ತಾರೆ. ನಮ್ಮ ಹೀರೋ ಹತ್ರ ಚೆನ್ನಾಗಿ ಆ ಋಷಿ ಅವರು ಮಾತಾಡಿಬಿಟ್ಟು ಒಂದು ರಿಕ್ವೆಸ್ಟ್ ಅನ್ನು ಆ ಋಷಿ ಅವರು ಇಡ್ತಾರೆ. ಈ ಊರಿನಲ್ಲಿ 50 ವರ್ಷ ಕಾಲವಾಗಿ ಒಂದು ಟೆಂಪಲ್ ಅನ್ನು ಕ್ಲೋಸ್ ಮಾಡಿ ಇಡಲಾಗಿದೆ, ಅದ್ರ ಹಿಂದೆ ಒಂದು ಕೇಸು ರನ್ ಆಗ್ತಾ ಇದೆ ಅಲ್ವಾ, ಅದನ್ನ ನಾವು ಸ್ಟಾರ್ಟಿಂಗ್ ಸೀನ್ ಅಲ್ಲೇ ನೋಡಿರ್ತೀವಿ. ಸೊ ಇವಾಗ ಋಷಿ ಅವರು ಆ ಕೇಸ್ ಬಗ್ಗೆ ನಮ್ಮ ಹೀರೋ ಹತ್ರ ಅದು ಏನು ಅಂತ ನೋಡಿ ಬೇಗನೆ ಆ ಕೇಸ್ ಅನ್ನು ಕ್ಲೋಸ್ ಮಾಡಿ ಬೇಗನೆ ಆ ದೇವಸ್ಥಾನವನ್ನು ಓಪನ್ ಮಾಡಿ ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕೇಳ್ಕೋಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಕೂಡ ನಾನು ನೋಡ್ತೀನಿ ಋಷಿ ಅವರೇ ಅಂತ ಹೇಳಿ ಹೊರಡ್ತಾರೆ. ರಾತ್ರಿ ನಮ್ಮ ಹೀರೋ ಒಂದು ಚೆಕ್ ಪೋಸ್ಟ್ ಗೆ ಹೋಗ್ತಾರೆ. ಅಲ್ಲಿ ಕೆಲಸ ಮಾಡ್ತಾ ಇರುವ ಆಫೀಸರ್ ಹತ್ರ ರಿಜಿಸ್ಟರ್ ಬುಕ್ ಅನ್ನ ತಗೊಳ್ಳಿ ಅಂತ ಹೇಳ್ತಾರೆ. ಆ ರಿಜಿಸ್ಟರ್ ಬುಕ್ ಅನ್ನ ತಗೊಂಡು ನಮ್ಮ ಹೀರೋ ಚೆಕ್ ಮಾಡ್ತಾನೆ ಇರ್ಬೇಕಾದ್ರೆ ಸದ್ದು ಕೇಳುತ್ತೆ. ಆದ್ರೆ ಆ ಪೊಲೀಸ್ ಆಫೀಸರ್ ಆ ಕಾಲ್ ಅನ್ನ ಕಟ್ ಮಾಡಿ ಬಿಡ್ತಾರೆ. ಅವರ ಬಾಡಿಯ ರಿಯಾಕ್ಷನ್ ಅನ್ನ ನಮ್ಮ ಹೀರೋ ನೋಡ್ಬೇಕಾದ್ರೇನೆ ಸ್ವಲ್ಪ ಡಿಫರೆಂಟ್ ಆಗಿರ್ತಾ ಇದೆ. ಸೊ ಈ ಪೊಲೀಸ್ ಆಫೀಸರ್ ಆ ವಿಲನ್ ಗ್ರೂಪ್ ಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದು ಅವರ ಲ್ಯಾಂಗ್ವೇಜ್ ಅನ್ನ ನೋಡ್ಬೇಕಾದ್ರೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ನಮ್ಮ ಹೀರೋಗೆ. ಅದು ಮಾತ್ರ ಇಲ್ಲ, ಆ ಚೆಕ್ ಪೋಸ್ಟ್ ಹಿಂದೆಯಿಂದ ಏನೋ ಒಂದು ರೀತಿಯ ಸದ್ದು ಬರ್ತಾ ಇರುತ್ತೆ. ಆದ್ರಿಂದ ಟಾರ್ಚ್ ಅನ್ನ ತಗೊಂಡು ಆ ಕಾಡಿನ ಒಳಗಡೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಆ ವಿಲನ್ ಗ್ರೂಪ್ಸ್ ಎಲ್ಲರೂ ಆ ಜಾಗದಲ್ಲಿ ಹೌಸ್ಕೊಂಡಿರ್ತಾರೆ. ಅಂದ್ರೆ ಆಲ್ರೆಡಿ ಆ ಚೆಕ್ ಪೋಸ್ಟ್ ಆಫೀಸರ್ ವಿಲನ್ ಗ್ರೂಪ್ ಗೆ ಈ ರೀತಿ ಇನ್ಸ್ಪೆಕ್ಟರ್ ಈ ಜಾಗದಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಅನ್ನೋ ವಿಷಯವನ್ನ ಪಾಸ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಆದ್ರಿಂದ ಆ ಚೆಕ್ ಪೋಸ್ಟ್ ಗೆ ಆ 2 ಪ್ರಾಪರ್ ಆದ ಲಾರಿಗಳು ಮಾತ್ರನೇ ಬಂದಿರುತ್ತೆ. ಪರ್ಮಿಟ್ ಇಲ್ಲದೆ ಇಲ್ಲಿಗಲ್ ಆಗಿ ಒಂದು ಲಾರಿ ಈ 2 ಲಾರಿಗಳ ಮಧ್ಯೆ ಟ್ರಾವೆಲ್ ಆಗುತ್ತೆ ಅಲ್ಲ, ಆ ಲಾರಿ ಆ ಜಾಗಕ್ಕೆ ಬಂದೇ ಇರಲ್ಲ. ತಕ್ಷಣ ಪರ್ಮಿಟ್ ಲಾರಿಗಳು ಬಂದಿದೆ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋ ಅದನ್ನ ಚೆಕ್ ಮಾಡಿ ನೋಡ್ಬಿಟ್ಟು ಕಳಿಸ್ಬಿಡ್ತಾರೆ. ಯಾಕೆ ಅಂದ್ರೆ ಆ 2 ಲಾರಿನೂ ಪ್ರಾಪರ್ ಆಗೇ ಇರ್ತಾ ಇದೆ. ಸೊ ಆ 3ನೇ ಲಾರಿ ಈ ಜಾಗಕ್ಕೆ ಬರ್ಲೇ ಇಲ್ಲ. ಇಂತಹದೊಂದು ಸಿಚುವೇಶನ್ ಅಲ್ಲೇ ಮಿಕ್ಕಿರೋ ರೌಡೀಸ್ ಎಲ್ಲರೂ ಭವಾನಿ ಹತ್ರ ಈ ಇನ್ಸ್ಪೆಕ್ಟರ್ ತೊಂದರೆ ಕೊಡ್ತಾನೆ ಇದ್ದಾನೆ, ಏನಾದ್ರೂ ಅವನಿಗೆ ಮಾಡೋಣ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಭವಾನಿ ಇಲ್ಲ ರುದ್ರ ಬಂದ್ಬಿಡ್ಲಿ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ರೀತಿ ಹೇಳ್ತಿರ್ತಾನೆ. ಇವಾಗ ನಮ್ಮ ಹೀರೋ ಆ ಲಾಕ್ ಮಾಡಿ ಇಟ್ಟಿರುವ ದೇವಸ್ಥಾನದ ಒಳಗಡೆ ಅಂತದ್ದು ಏನಿದೆ ಅನ್ನೋದನ್ನ ನೋಡೋದಕ್ಕಾಗಿ ಹೋಗ್ತಿರ್ತಾರೆ. ಅಂತಹ ಸಮಯದಲ್ಲಿ ನಮ್ಮ ಹೀರೋಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ 3ನೇ ಲಾರಿಯನ್ನ ಇವರು ಹುಡುಕ್ತಾ ಇದ್ರಲ್ವಾ, ಅದು ಒಂದು ಜಾಗ
ಜಾಗದಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಸೊ ತಕ್ಷಣ ಆ ಜಾಗಕ್ಕೆ ಹೋಗೋಣ ಅಂತ ಹೊರಡುತ್ತಾರೆ ನಮ್ಮ ಹೀರೋ. ಇಲ್ಲಿಯವರೆಗೂ ಆ ಲಾರಿಯಲ್ಲಿ ಏನನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರು, ಇಲ್ಲಿಗಳಾಗಿ ಏನನ್ನ ಸ್ಮಗಲ್ ಮಾಡ್ತಾ ಇದ್ರು ಅಂತ ನಮಗೆ ಗೊತ್ತಿರ್ಲಿಲ್ಲ ಅಲ್ವಾ. ಹೀರೋ ಮಿಕ್ಕಿರೋ ಆಫೀಸರ್ಸ್ ಅನ್ನ ಆ ಲಾರಿಯನ್ನ ಚೆಕ್ ಮಾಡಿ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಚೆಕ್ ಮಾಡಿ ನೋಡ್ತಾರೆ. ಚೆಕ್ ಮಾಡಿ ನೋಡ್ಬೇಕಾದ್ರೆ ಒಳಗಡೆ ಫುಲ್ಲು ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳಾಗಿರ್ತಿದ್ದಾರೆ. ಸುತ್ತಮುತ್ತ ಇರುವ ವಿಲೇಜ್ ಗಳಿಂದ ಹೆಣ್ಣು ಮತ್ತೆ ಗಂಡು ಚಿಕ್ಕ ಪುಟಾಣಿ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿ ಇವ್ರುಗಳು ಏನೋ ಒಂದು ವಿಷಯವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಮಾತ್ರವೇ ನಮ್ಮ ಹೀರೋಗೆ ಅರ್ಥ ಆಗ್ತಾ ಇದೆ. ಆದ್ರೆ ಕರೆಕ್ಟ್ ಆಗಿ ಏನನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಇಂತಹದೊಂದು ಸಿಚುವೇಶನ್ ಅಲ್ಲಿ ಆ ಮಕ್ಕಳನ್ನ ನಮ್ಮ ಹೀರೋ ಕಾಪಾಡ್ತಿರ್ಬೇಕಾದ್ರೆ ಸುತ್ತಮುತ್ತ ಇರುವ ವಿಲನ್ ಗ್ರೂಪ್ಸ್ ಎಲ್ಲರೂ ರೌಂಡ್ ಕಟ್ಕೊಬಿಡ್ತಾರೆ. ಇದರಲ್ಲಿ ಟ್ವಿಸ್ಟ್ ಏನು ಅಂದ್ರೆ ಇಲ್ಲಿಯವರೆಗೂ ನಮ್ಮ ಹೀರೋ ಆ ಭವಾನಿಯನ್ನ ಏನೋ ಮಾಡದೆ ಹಾಗೆ ಜೀವಂತವಾಗಿ ಬಿಟ್ಟಿರೋದಕ್ಕೆ ರೀಸನ್ ಏನು ಅಂದ್ರೆ ನಮ್ಮ ಹೀರೋ ಸ್ವಲ್ಪ ದಿನ ಈ ಊರಲ್ಲೇ ಇರ್ಬೇಕು ಅನ್ನೋದಕ್ಕಾಗಲ್ಲ. ಈ ದೊಡ್ಡ ರೌಡಿ ಭವಾನಿಗೆ ಒಬ್ಬ ರುದ್ರ ಅಂತ ಮಗ ಇರ್ತಾ ಇದ್ದಾನೆ. ಅದು ಮಾತ್ರ ಇಲ್ಲ, ರೈಟ್ ಹ್ಯಾಂಡ್ ಆಗಿ ತಾಂಡವ ಅಂತ ಒಬ್ಬ ಇರ್ತಾ ಇದ್ದಾನೆ. ಇವ್ರುಗಳಿಗೆಲ್ಲರನ್ನು ಒಟ್ಟಿಗೆನೆ ಸೇರಿದಂಗೆ ಹಿಡಿಬೇಕು ಅಂತಾನೆ ನಮ್ಮ ಹೀರೋ ಇಷ್ಟು ದಿನವಾಗಿ ವೇಟ್ ಮಾಡ್ತಿದ್ದಿರ್ತಾನೆ. ಹೀಗಿರ್ಬೇಕಾದ್ರೆ ನಮ್ಮ ಹೀರೋ ಏಟಾಗಿ ಬಿದ್ದಿರುವ ಮಕ್ಕಳು ಎಲ್ಲರನ್ನು ಆಂಬುಲೆನ್ಸ್ ಗೆ ಹತ್ಸಿ ಕಾಪಾಡಿ ಬಿಡ್ತಾರೆ. ಆದ್ರೆ ವಿಲನ್ ಗ್ರೂಪ್ಸ್ ನಮ್ಮ ಹೀರೋವನ್ನ ರೌಂಡ್ ಅಪ್ ಮಾಡ್ಕೊಬಿಟ್ಟಿದ್ದಾರೆ. ನಮ್ಮ ಹೀರೋ ಮೇಲೆ ಕೊಕ್ಕೆಗಳನ್ನು ಎತ್ತಿ ಬಿಸಾಕ್ತಾರೆ. ಅದರ ಎಡ್ಜ್ ಅಲ್ಲಿ ಪಾಯ್ಸನ್ ಅನ್ನ ಮೆತ್ತಿದ್ದಾರೆ ಅನ್ಸುತ್ತೆ. ಆದ್ರಿಂದ ನಮ್ಮ ಹೀರೋಗೆ ಏಟಾಗಿ ಅನ್ಕಾನ್ಶಿಯಸ್ ಸ್ಟೇಜ್ ಗೆ ಹೋಗ್ತಿರ್ತಾನೆ. ನಂತರ ನಮ್ಮ ಹೀರೋವನ್ನ ಚೆನ್ನಾಗಿ ಹಗ್ಗದಿಂದ ಕಟ್ಟಿ ಹಾಕಿ ಸಮುದ್ರಕ್ಕೆ ತಗೊಂಡು ಹೋಗಿ ಬಿಸಾಕ್ ಬಿಡೋಣ ಅಂತ ಸಮುದ್ರದಲ್ಲಿ ಬಿಸಾಕ್ತಿರ್ತಾರೆ. ಅಷ್ಟೇ ನಮ್ಮ ಹೀರೋವನ ಕತೆ ಮುಗೀತು ಅಂತ ನಾವು ಅನ್ಕೊಂಡ್ರೆ ಹಾಗೆ ಸೀನ್ ಅನ್ನ ಕಟ್ ಮಾಡಿ ಬೇರೆ ಒಂದು ಊರಲ್ಲಿ ನಮ್ಮ ಹೀರೋವನ್ನ ತೋರಿಸ್ತಾರೆ. ಒಂದು ಊರಿನಲ್ಲಿ ನಮ್ಮ ಹೀರೋ ತುಂಬಾನೇ ದೇವರ ಭಕ್ತಿ ಮಿಕ್ಕಿರೋನಾಗಿ ಎದ್ದು ಬರ್ತಾನೆ. ಅವರ ಲುಕ್, ಅವರ ಬಾಡಿ ಲ್ಯಾಂಗ್ವೇಜ್ ಎಲ್ಲವೂ ಡಿಫ್ರೆಂಟ್ ಆಗಿರ್ತಿದೆ. ಹೇಗೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಮ್ಮ ಹೀರೋ ಒಂದು ಪೊಲೀಸ್ ಆಫೀಸರ್ ಆಗಿ ತುಂಬಾನೇ ಸ್ಟ್ರಾಂಗ್ ಆಗಿ ಬೋಲ್ಡ್ ಆಗಿರ್ತಾ ಇದ್ರು, ಆದ್ರೆ ಇಲ್ಲಿ ಅದಕ್ಕೆ ಆಪೋಸಿಟ್ ಆಗಿ ತುಂಬಾನೇ ಸಾಧುವಾಗಿ ಶಾಂತಿಯಿಂದ ನಾರ್ಮಲ್ ಆದ ಪರ್ಸನ್ ಆಗಿರ್ತಾ ಇದ್ದಾರೆ. ಆವಾಗ್ಲೇನೆ ನಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಇದು ನಮ್ಮ ಹೀರೋನೇ ಇಲ್ಲ, ನಮ್ಮ ಹೀರೋ ತುಂಬಾನೇ ಎಮೋಷನಲ್ ಆಗಿದ್ದು. ನಮ್ಮ ಹೀರೋವನ ಕ್ಯಾರೆಕ್ಟರ್ ಗೆ ಟೋಟಲ್ ಆಗಿ ಆಪೋಸಿಟ್ ಆದ ಕ್ಯಾರೆಕ್ಟರ್ ಈ ರಾಮವನದ್ದು. ಭಯ ಭಕ್ತಿಯಿಂದ ಆಚಾರ ಅನ್ನೋ ರೀತಿನೇ ಅವನ ಲೈಫ್ ಅನ್ನ ಕಂಟಿನ್ಯೂ ಮಾಡ್ತಿದ್ದಿರ್ತಾನೆ. ಏನಕ್ಕೆ ದೊಡ್ಡದಾಗಿ ಹೋರಾಡಲ್ಲ, ಅವನುಂಟು ಅವನ ಕೆಲಸ ಉಂಟು ಅಂತ ಇದ್ದಿರ್ತಾನೆ. ಈ ಊರಿನಲ್ಲಿ ಪಾರಿ ಅನ್ನೋ ಹುಡುಗಿ ನಮ್ಮ ರಾಮನನ್ನ ತುಂಬಾನೇ ಇಷ್ಟಪಟ್ಟು ಲವ್ ಮಾಡ್ತಿದ್ದಿರ್ತಾಳೆ. ಪಾರಿಗೆ ಅವರ ಮನೆಯಲ್ಲಿ ಬೇರೆ ಹುಡುಗನನ್ನು ನೋಡ್ಬಿಟ್ಟಿರೋದ್ರಿಂದ ಪಾರಿ ನಮ್ಮ ರಾಮ ಹತ್ರ ಬೇಗನೆ ನಿಮ್ಮ ಮನೆಯಲ್ಲಿ ಮಾತಾಡು, ನಮ್ಮ ಪ್ರೀತಿಯ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡಿಸಿ ತಕ್ಷಣ ನನ್ನನ್ನ ಮದುವೆ ಆಗು, ಇಲ್ಲಾಂದ್ರೆ ನನ್ನನ್ನ ಬೇರೆ ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ಬಿಡೋ ಅಂತ ಹೇಳ್ತಿರ್ತಾರೆ. ಆದ್ರೆ ಅದಕ್ಕೆ ರಾಮ ದೊಡ್ಡದಾಗಿ ಆ ವಿಷಯಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇಲ್ಲ. ಹಾಗಿರ್ಬೇಕಾದ್ರೇನೆ ಪಾರಿ ಅವರ ತಂದೆ ಆ ಜಾಗಕ್ಕೆ ಬಂದು ಪಾರಿಯನ್ನ ಹಿಡಿದು ಕರ್ಕೊಂಡು ಹೋಗ್ಬಿಡ್ತಾರೆ. ನಾನು ತೋರಿಸುವ ಹುಡುಗನನ್ನೇ ನೀನು ಮದುವೆ ಆಗ್ಬೇಕು ಅಂತ ಹೇಳಿ ಎಳ್ಕೊಂಡು ಹೋಗ್ಬಿಡ್ತಾರೆ. ಹಾಗಿರ್ಬೇಕಾದ್ರೆ ಚಿಕ್ಕ ವಯಸ್ಸಿನಲ್ಲಿ ನಡೆದಿದ್ದ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ನಮ್ಮ ಹೀರೋ ಭೀಮಾ ಇದಾನಲ್ಲ, ಅವನು ಚಿಕ್ಕ ವಯಸ್ಸಿನಲ್ಲಿ ಹೋಗಿ ಬೆಡ್ಡಿಂಗ್ ಗೇಮ್ಸ್ ಗಳನ್ನ ಆಟಾಡ್ತಿರ್ತಾನೆ. ಆವಾಗ ಪೊಲೀಸರ್ಸ್ ಆ ಜಾಗಕ್ಕೆ ಬರ್ಬೇಕಾದ್ರೆ ಪೊಲೀಸರ್ಸ್ ಅನ್ನೇ ತಳ್ಳಿಬಿಟ್ಟು ಅಲ್ಲಿಂದ ಓಡಿ ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ಈ ಕಡೆ ನಮ್ಮ ಹೀರೋ ಅವನ ತಮ್ಮ ರಾಮ ಪಾರಿಗೆ ಗಿಫ್ಟ್ ಮಾಡೋದಕ್ಕಾಗಿ ₹1 ಕೂಡಿಟ್ಟಿರ್ತಾನೆ. ಆ ₹1 ಹಣವನ್ನ ಕದ್ದು ಹೋಗಿ ಬೆಡ್ಡಿಂಗ್ ಆಟವನ್ನ ಆಟಾಡ್ತಾ ಇದ್ದಾನೆ ಅಣ್ಣ ಅಂತ ನಮ್ಮ ರಾಮನಿಗೆ ಹೀರೋ ಮೇಲೆ ತುಂಬಾನೇ ಕೋಪ ಆಗಿರುತ್ತೆ. ಆದ್ರೆ ನಮ್ಮ ಹೀರೋ ಏನನ್ನ ಮಾಡಿದ್ದಾನೆ ಅಂದ್ರೆ ಆ ₹1 ಹಣವನ್ನ ತಗೊಂಡು ಹೋಗಿ ಬೆಡ್ಡಿಂಗ್ ಆಟವನ್ನ ಆಟಾಡಿ ₹10 ಹಣವನ್ನ ಗೆದ್ದು ತಂದು ನಮ್ಮ ರಾಮನ ಕೈಗೆ ಕೊಟ್ಟು ನೀನು ಪಾರಿಗೆ ಹೋಗಿ ಈ ಹಣವನ್ನ ಯೂಸ್ ಮಾಡಿ ಗಿಫ್ಟ್ ಅನ್ನ ಮಾಡು ಅಂತ ಹೇಳಿ ಕಳಿಸ್ತಾನೆ. ಆದ್ರೆ ನನ್ನನ್ನ ಒಂದೇ ಒಂದು ಸಲ ಅಣ್ಣ ಅಂತ ಕರೆಯೋ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ರಾಮ ಹಾಗೆಲ್ಲ ಕರೆಯೋಕೆ ಆಗಲ್ಲ ಕಣ, ಹೋಗೋ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆಮೇಲೆ ರಾಮ ಒಂದು ಅಂಗಡಿಗೆ ಹೋಗಿ ಪಾರಿಗಾಗಿ ತುಂಬಾನೇ ಆಸೆಯಿಂದ ಬಳೆಗಳನ್ನ ತಗೋತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಬಂದಿದ್ದ ಒಬ್ಬರು ಪೊಲೀಸು, ಲೋ ನನ್ನನ್ನ ಆ ಜಾಗದಲ್ಲಿ ತಳ್ಳಿ ಬಿಟ್ಬಿಟ್ಟು ಈ ಜಾಗಕ್ಕೆ ಬಂದು ನೀನು ಬಳೆಗಳನ್ನ ತಗೋತಾ ಇದೀಯಾ? ನೋಡೋದಕ್ಕೆ ನಮ್ಮ ರಾಮ ಮತ್ತೆ ಭೀಮಾ ಇಬ್ಬರು ಒಂದೇ ರೀತಿ ಇರ್ತಾ ಇರೋದ್ರಿಂದ ರಾಮನನ್ನ ತಗೊಂಡು ಹೋಗಿ ಸ್ಟೇಷನ್ ಅಲ್ಲಿ ಕೂರಿಸ್ಬಿಟ್ಟು ಅವರ ತಂದೆ ಅವರಿಗೆ ಇನ್ಫಾರ್ಮ್ ಅನ್ನ ಮಾಡ್ಬೇಕಾದ್ರೆ ಅವರ ತಂದೆ ಆ ಜಾಗಕ್ಕೆ ಬಂದು ರಾಮ ಯಾವುದೇ ರೀತಿಯ ತಪ್ಪನ್ನು ಮಾಡಿರಲ್ಲ, ಅವನು ತುಂಬಾನೇ ಒಳ್ಳೆ ಹುಡುಗ, ಅವನನ್ನ ಬಿಟ್ಬಿಡಿ, ಎಲ್ಲ ತಪ್ಪಿಗೂ ಕಾರಣ ಇವನೇನೆ, ಇವನನ್ನ ಏನನ್ನ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಆಕ್ಚುಲಿ ಆ ಜಾಗದಲ್ಲಿ ರಾಮ ಹತ್ಕೊಂಡೆ ಹಾಗೆ ಕೂತಿರ್ತಾನೆ. ಯಾವಾಗ್ಲೂ ನಿನ್ನಿಂದ ನನಗೆ ತೊಂದ್ರೆನೆ ಕಣೋ ಅನ್ನೋ ರೀತಿ ಹೇಳ್ಬೇಕಾದ್ರೆ ಆವಾಗ ಭೀಮಾ ಯಾರೋ ನಿನ್ನನ್ನ ಹೊಡೆದಿದ್ದು, ಅವ್ರಗಳನ್ನ ನಾನು ಸುಮ್ನೆ ಬಿಡಲ್ಲ ಅಂತ ಹೇಳಿ ನಮ್ಮ ಹೀರೋ ಯಾವ್ದರ ಬಗ್ಗೆನೂ ಯೋಚನೆನೆ ಮಾಡದೆ ಅವರ ಕೈಗೆ ಅಲ್ಲಿರುವ ಗನ್ನನ್ನ ತಗೋತಾನೆ. ಆವಾಗ ಅಲ್ಲಿರುವ ಒಬ್ಬರು ಪೊಲೀಸ್ ಆಫೀಸರ್ ನಮ್ಮ ಭೀಮನನ್ನ ಸಮಾಧಾನ ಮಾಡ್ತಾರೆ. ಆವಾಗ ನಮ್ಮ ಹೀರೋ ಅವರ ತಂದೆ, ನನಗೆ ರಾಮ ಅಂತ ಒಬ್ಬ ಮಗ ಮಾತ್ರನೇ ಇರೋದು, ನನಗೆ ಭೀಮಾ ಅನ್ನೋ ಮಗನೇ ಇಲ್ಲ, ಇವನು ನನಗೆ ಬೇಡ ಅಂತ ಹೇಳಿ ನಮ್ಮ ಭೀಮನನ್ನ ಅಲ್ಲೇನೆ ಆ ಸ್ಟೇಷನ್ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ತಂದೆ. ಆವಾಗ ನಮ್ಮ ಭೀಮಾ, ಲೋ ತಮ್ಮ ಒಂದೇ ಒಂದು ಸಲ ನನ್ನನ್ನ ಅಣ್ಣ ಅಂತ ಕರೆಯೋ ಅಂತ ಕೇಳ್ಕೊತಾನೆ, ಇನ್ ಮುಂದೆ ನಿನ್ನನ್ನ ನೋಡೋದಕ್ಕೇನೆ ನನಗೆ ಇಷ್ಟ ಇಲ್ಲ, ನಿನ್ನಿಂದಾನೇ ಕಣೋ ನನಗೆ ಯಾವಾಗ್ಲೂ ತೊಂದರೆ ಆಗೋದು ಅಂತ ತಮ್ಮ ಜೋರಾಗಿ ಮಾತಾಡಿ ಅವರ ತಂದೆ ಜೊತೆಗೇನೆ ಹೋಗ್ಬಿಡ್ತಾನೆ. ಆಮೇಲೆ ಆ ಪೊಲೀಸ್ ಆಫೀಸರ್ ನಮ್ಮ ಭೀಮಾ ಹತ್ರ, ನಾನು ನಿನ್ನನ್ನ ಪೊಲೀಸ್ ಆಗಿ ಚೇಂಜ್ ಮಾಡ್ತೀನಿ, ನೀನು ಪೊಲೀಸ್ ಆಗ್ತೀಯಾ ಅಂತ ಕೇಳ್ಬೇಕಾದ್ರೆ ಹಾಗಾದ್ರೆ ನನ್ನ ಕೈಗೆ ಗನ್ನನ್ನ ಕೊಡ್ತೀರಾ ಅಂತ ಕೇಳಿ ಹಾಗೆ ಅವನ ತಮ್ಮನನ್ನ ಹೊಡೆದಿದ್ದ ಕಾನ್ಸ್ಟೇಬಲ್
ಕಾನ್ಸ್ಟೇಬಲ್ ಅನ್ನ ಗುರಾಯಿಸಿ ನೋಡ್ತಾನೆ ನಮ್ಮ ಹೀರೋ. ಆಮೇಲಿಂದ ಆ ಪೊಲೀಸ್ ಆಫೀಸರೇ ನಮ್ಮ ಹೀರೋವನ್ನ ಬೆಳೆಸಿರ್ತಾರೆ. ನಮ್ಮ ಹೀರೋವನ್ನು ಪೊಲೀಸ್ ಆಫೀಸರ್ ಆಗಿ ಚೇಂಜ್ ಮಾಡಿರ್ತಾರೆ. ಇವಾಗ ಪ್ರೆಸೆಂಟ್ ಅಲ್ಲಿ ಕೂಡ ನಮ್ಮ ಹೀರೋವನ ತಮ್ಮ ನನ್ನ ಅಣ್ಣ ಯಾವಾಗ್ಲೂ ನನ್ನ ಫೀಲ್ ಮಾಡಿ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ನಮ್ಮ ಊರಿನ ಜನ ನಮ್ಮ ಹೀರೋವನ್ನ ನೋಡಿ ಅವರನ್ನ ಕಾಪಾಡ್ತಾರೆ. ಅದಕ್ಕೆ ನಮ್ಮ ಹೀರೋ ನನ್ನನ್ನ ಕಾಪಾಡಿದಕ್ಕೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಊರಿನ ಜನ ಸರ್ ಇದು ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ಆಮೇಲೆ ಆ ಜಾಗದಲ್ಲಿ ಒಬ್ಬ ಚಿಕ್ಕ ಹುಡುಗ ಟೀಯನ್ನ ಮಾರಿ ಬರ್ತಾನೆ. ಆ ಹುಡುಗನ ಹೆಸರು ಕೂಡ ರಾಮ ಅಲ್ವಾ. ಅವನು ನಮ್ಮ ಹೀರೋ ಹತ್ರ ಯಾಕೆ ಸರ್ ನಾನು ನಿಮ್ಮನ್ನ ಅಣ್ಣ ಅಂತ ಕರೆದ್ರೆ ತುಂಬಾನೇ ಎಮೋಷನಲ್ ಆಗ್ತಿರಲ್ಲ ಅಂತ ಕೇಳ್ಬೇಕಾದ್ರೆ ಆವಾಗ್ಲೇ ನಮ್ಮ ಹೀರೋ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾರೆ. ನಮ್ಮ ಹೀರೋ ಅವನ ತಮ್ಮನ ಹೆಸರು ಕೂಡ ರಾಮ ತಾನೆ. ನಮ್ಮ ರಾಮನನ್ನ ನೋಡಿದ್ರೆ ಪಾರಿಯನ್ನ ತುಂಬಾನೇ ಇಷ್ಟಪಟ್ಟು ಲವ್ ಮಾಡ್ತಿರ್ತಾನೆ. ಆದ್ರೆ ಪಾರಿ ಅವರ ತಂದೆ ನಿನಗೆ ನನ್ನ ಮಗಳು ಬೇಕಾ ಅನ್ನೋ ರೀತಿ ಭಯಂಕರವಾಗಿ ಬೈದು ನಮ್ಮ ರಾಮನಿಗೆ ಹೊಡೆದು ಬಿಟ್ಟು ಹೋಗಿರ್ತಾರೆ. ಇದನ್ನ ಕೇಳ್ಪಟ್ಟ ನಮ್ಮ ಹೀರೋ ಭೀಮಾ ನನ್ನ ತಮ್ಮನ ಮೇಲೇನೆ ಕೈ ಮಾಡಿಬಿಡ್ತೀಯಾ ಅಂತ ಪಾರಿ ಅವರ ತಂದೆಗೆ ಸರಿಯಾಗಿ ಹೊಡೆದು ಭೂತ ಬಿಡಿಸಿರ್ತಾನೆ. ಆದ್ರಿಂದ ಅಣ್ಣ ಮತ್ತೆ ತಮ್ಮನ ಒಳಗಡೆ ಜಗಳ ಆಗಿರುತ್ತೆ. ನೀನು ಏನನ್ನ ಮಾಡಿದ್ರು ಅದನ್ನ ನಾನೇ ಮಾಡಿದಾಗೆ ಎಲ್ಲರೂ ಅನ್ಕೋತಿದ್ದಾರೆ ಕಣೋ. ದಯವಿಟ್ಟು ನಿನ್ನನ್ನ ನನ್ನ ಲೈಫ್ ಅಲ್ಲಿ ನಾನು ಮತ್ತೆ ನೋಡ್ಲೇಬಾರ್ದು. ನನ್ನನ್ನ ಬಿಟ್ಟು ದಯವಿಟ್ಟು ಹೋಗ್ಬಿಡು ಅನ್ನೋ ರೀತಿ ತಮ್ಮ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಸರಿಕಲ್ಲಿಂದ ಹೋಗ್ಬಿಡ್ತೀನಿ ಮತ್ತೆ ನಿನ್ನ ಲೈಫ್ ಅಲ್ಲಿ ಬರೋದೇ ಇಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ರಾಮ ಫಸ್ಟ್ ನೀನು ಇಲ್ಲಿಂದ ಹೋಗೋ ನನ್ನ ಕಣ್ಮುಂದೆ ಇರ್ಬೇಡ ಅಂತ ಬೈದು ನಮ್ಮ ಭೀಮನನ್ನ ಕಳಿಸ್ಬಿಡ್ತಾನೆ ತಮ್ಮ. ಸೊ ಕೊನೆವರೆಗೂ ತಮ್ಮ ರಾಮ ನಮ್ಮ ಹೀರೋವನ್ನ ಒಂದು ಸಲ ಕೂಡ ಅಣ್ಣ ಅಂತ ಕರ್ದೇ ಇರಲ್ಲ. ಅಣ್ಣ ಅನ್ನೋ ಒಂದು ಮಾತಿಗಾಗಿ ನಮ್ಮ ಹೀರೋ ಚಿಕ್ಕ ವಯಸ್ಸಿನಿಂದಾನೇ ತುಂಬಾನೇ ಫೀಲ್ ಮಾಡಿರ್ತಾನೆ. ಆದ್ರಿಂದಾನೇ ಈ ಚಿಕ್ಕ ಹುಡುಗ ಅಣ್ಣ ಅಂತ ಕರಿಬೇಕಾದ್ರುವೆ ಮತ್ತೆ ಆ ಹುಡುಗನ ಹೆಸರು ರಾಮ ಅನ್ನೋದ್ರಿಂದ ನಮ್ಮ ಹೀರೋಗೆ ತುಂಬಾನೇ ಎಮೋಷನಲ್ ಆಗ್ತಿರುತ್ತೆ. ಪ್ರೆಸೆಂಟ್ ಅಲ್ಲಿ ನಮ್ಮ ಹೀರೋ ಆ ರಿಷಿ ಅವರನ್ನ ನೋಡೋದಕ್ಕಾಗಿ ಹೋಗ್ತಾರೆ. ಅಲ್ಲಿ ರಿಷಿ ಅವರು ನಮ್ಮ ಹೀರೋ ಅವರನ್ನ ಚೆನ್ನಾಗಿ ಚೆಕ್ ಮಾಡಿ ನೋಡ್ಬಿಟ್ಟು ಕೊಕ್ಕೆಗಳ ಮುಖಾಂತರ ವಿಲನ್ ಗ್ರೂಪ್ಸ್ ನಮ್ಮ ಹೀರೋಗೆ ಪಾಯ್ಸನ್ ಅನ್ನ ಕೊಟ್ಟಿದ್ದಾರೆ. ನಂತರ ನಮ್ಮ ಹೀರೋವನ್ನ ತಗೊಂಡು ಹೋಗಿ ಸಮುದ್ರಕ್ಕೆ ಬಿಸಾಕಿರೋದ್ರಿಂದ ಆ ಉಪ್ಪಿನ ನೀರಿಂದ ನಮ್ಮ ಹೀರೋವನ ಮೈ ಒಳಗಡೆ ಇರ್ತಾ ಇದ್ದ ವಿಷವನ್ನ ಕ್ಯೂರ್ ಮಾಡಿದೆ. ಆದ್ರಿಂದಾನೇ ಇವಾಗ ಹೀರೋ ಜೀವಂತವಾಗಿ ಇರ್ತಾ ಇರೋದು. ಆದ್ರೂ ಈ ರೀತಿಯೆಲ್ಲ ಒಂದು ಘಟನೆ ನಡೆಯೋದು ಆಶ್ಚರ್ಯ. ಅದು ಇವಾಗ ಈ ಹೀರೋಗೆ ನಡೆದಿದೆ ಅಂತ ನಮ್ಮ ರಿಷಿ ಅವರು ಹೇಳ್ತಾರೆ. ಆಮೇಲೆ ನಮ್ಮ ಹೀರೋ ಆ ವಿಲನ್ ಭವಾನಿಯನ್ನ ನೋಡೋದಕ್ಕೆ ಹೋಗ್ತಾರೆ. ಅಲ್ಲಿರೋ ಪುಡಿ ರೌಡೀಸ್ ಎಲ್ಲರನ್ನು ಹೊಡೆದಾಕ್ಬಿಟ್ಟು ಡೈರೆಕ್ಟ್ ಭವಾನಿ ಹತ್ರ ಬಂದು ನಾನು ಹೊಡೆಯೋದಕ್ಕೆ ಶುರು ಮಾಡಿದ್ರೆ ಅಷ್ಟೇ ನಿನ್ನ ಕತೆ ಮುಗ್ದೋಗುತ್ತೆ ಅಂತ ಹೇಳಿ ಹೆದರ್ಸ್ತಾ ಇರ್ತಾರೆ. ಈ ಕಡೆ ಈ ಭವಾನಿ ಮತ್ತೆ ನಮ್ಮ ಹೀರೋಗೆ ಒಂದು ಕಡೆ ಪ್ರಾಬ್ಲಮ್ ಹೋಗ್ತಾ ಇರುತ್ತೆ. ಇನ್ನೊಂದು ಕಡೆ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಕಿಶೋರ್ ಅಂತ ಒಬ್ಬ ಫ್ರಾಡ್ ಅನ್ನ ನೋಡಿದ್ವಲ್ವಾ, ಅವನು ಈ ಜಾಗದಲ್ಲಿ ಕೂತಿರ್ತಾನೆ. ಸೊ ಆ ಜಾಗಕ್ಕೆ ಪಾರಿ ಅವಳ ಒಡವೆ ಎಲ್ಲವನ್ನು ಎತ್ತಾಕೊಂಡು ನಮ್ಮ ರಾಮನನ್ನ ನೋಡೋದಕ್ಕಾಗಿ ಅಲ್ಲಿಗೆ ಬರ್ತಾಳೆ. ಇದ್ರ ಮೇಲೆ ನನ್ನ ಕೈಯಲ್ಲಿ ನಮ್ಮ ಮನೆಯಲ್ಲಿ ಇರೋಕೆ ಆಗಲ್ಲ, ನಾವಿಬ್ಬರು ಎಲ್ಲಿಗಾದ್ರೂ ಓಡಿ ಹೋಗ್ಬಿಡೋಣ, ನನ್ನನ್ನು ಎಲ್ಲಾದ್ರೂ ಕರ್ಕೊಂಡು ಹೋಗಿ ಮದುವೆ ಆಗ್ಬಿಡೋ. ಯಾಕೆ ಅಂದ್ರೆ ನನ್ನ ತಂದೆ ನನ್ನನ್ನು ತುಂಬಾನೇ ಫೋರ್ಸ್ ಮಾಡಿ ಆ ಹುಡುಗನ ಜೊತೆ ಮದುವೆ ಮಾಡಿ ಇಡೋದಕ್ಕಾಗಿ ನೋಡ್ತಿದ್ದಾರೆ. ನಿನಗಾಗಿನೇ ಇಷ್ಟೊಂದು ದೊಡ್ಡ ರಿಸ್ಕ್ ಅನ್ನು ತಗೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ. ಗಂಡಸಾಗಿರ್ಬೇಕಾದ್ರೆ ಬರೀ ಮೀಸೆಯನ್ನ ಇಟ್ರೆ ಸಾಕಾಗಲ್ಲ, ಸ್ವಲ್ಪನಾದ್ರೂ ಗಂಡಸರ ರೀತಿ ಬಿಹೇವ್ ಮಾಡು. ಬಾ ಇಷ್ಟು ಹೇಳ್ತಾ ಇದ್ದೀನಲ್ಲ ನನ್ನ ಜೊತೆ ಬಾ ಹೋಗ್ಬಿಡೋಣ ಅಂತ ಹೇಳಿ ಕರಿಬೇಕಾದ್ರೆ ನಮ್ಮ ರಾಮ ತುಂಬಾನೇ ಹೆದರ್ಪುಕ್ಳನಾಗಿ ಇರ್ತಿದ್ದಾನೆ. ಆವಾಗ ಕರೆಕ್ಟ್ ಆಗಿ ನಮ್ಮ ಕಿಶೋರ್ ಗೆಟಪ್ ನೆಲ್ಲ ಚೇಂಜ್ ಮಾಡ್ಕೊಂಡು ಆ ಜಾಗಕ್ಕೆ ಎಂಟ್ರಿ ಕೊಡ್ತಾನೆ. ಈ ರಾಮನನ್ನ ಸರಿಯಾದ ಸ್ಟ್ರಾಂಗ್ ಆದ ಪರ್ಸನ್ ಆಗಿ ಚೇಂಜ್ ಮಾಡುವ ಕರ್ತವ್ಯ ನನ್ನದು, ಆ ಕೆಲಸ ನನಗೆ ಬಿಟ್ಬಿಡಿ, ನಾನು ನೋಡ್ಕೊತೀನಿ ಅಂತ ಹೇಳಿ ನಮ್ಮ ರಾಮನನ್ನ ಕರ್ಕೊಂಡು ಹೋಗ್ತಾನೆ. ನಂತರ ಪಾರಿ ಒಬ್ಬರ ಮನೆಯಲ್ಲಿ ಹೋಗಿ ಸ್ಟೇ ಆಗಿರ್ಬೇಕಾದ್ರೆ ಅವರ ತಂದೆ ಪಾರಿಯನ್ನ ಕಂಡು ಹಿಡಿದು ಅವರ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಅವತ್ತು ರಾತ್ರಿ ನಮ್ಮ ಪಾರಿ ನಮ್ಮ ರಾಮನಿಗೆ ಕಾಲ್ ಅನ್ನ ಮಾಡಿ ಇವಾಗ ಮಾತ್ರ ನೀನು ಈ ಜಾಗಕ್ಕೆ ಬಂದು ನನ್ನನ್ನು ಕಾಪಾಡಿ ಕರ್ಕೊಂಡು ಹೋಗಿ ಮದುವೆ ಆಗ್ಲಿಲ್ಲ ಅಂದ್ರೆ ಅಷ್ಟೇ ಇದೇ ಜಾಗದಲ್ಲಿ ನಾನು ಸೂಸೈಡ್ ಮಾಡಿ ತೀರೋಗ್ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ. ನಮ್ಮ ರಾಮನಿಗೂ ಪಾರಿಯನ್ನ ಮದುವೆ ಆಗ್ಬೇಕು ಅನ್ನೋ ಇಂಟ್ರೆಸ್ಟ್ ಇರ್ತಾ ಇದೆ. ಆದ್ರೂ ಚಿಕ್ಕ ವಯಸ್ಸಿನಿಂದ ನಡೆದಿರುವ ಇನ್ಸಿಡೆಂಟ್ಸ್ ಎಲ್ಲದರ ಬಗ್ಗೆ ಯೋಚನೆ ಮಾಡಿ ರಾಮ ತುಂಬಾನೇ ಹೆದರ್ಕೊತಿರ್ತಾನೆ. ನಾರ್ಮಲ್ ಆಗಿ ನಮ್ಮ ರಾಮ ಒಬ್ಬ ಹೆದರ್ಪುಕ್ಲ. ಆವಾಗ ಕಿಶೋರ್ ನೀನು ಯಾವುದಕ್ಕೂ ಹೆದರ್ಕೋಬೇಡ, ನಾನು ನಿನಗೆ ಸಹಾಯವನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವತ್ತು ರಾತ್ರಿ ಪಾರಿ ಅವರ ಮನೆ ಕಾಂಪೌಂಡ್ ನಲ್ಲ ಯಾರಿಗೂ ಗೊತ್ತಿಲ್ಲದೆ ಜಂಪ್ ಮಾಡಿ ಒಳಗಡೆ ಹೋಗ್ತಾರೆ. ಕಿಶೋರ್ ಏನಕ್ಕಾಗಿ ರಾಮನಿಗೆ ಇಷ್ಟೊಂದು ಸಹಾಯ ಮಾಡ್ತಾ ಇದ್ದಾನೆ ಅಂದ್ರೆ ಪಾರಿ ಅವಳ ಹತ್ರ ಇರುವ ಒಡವೆಗಳನ್ನ ಕದ್ಕೊಳ್ಳೋದಕ್ಕಾಗಿ ಅಂತಾನೆ ನಮಗೆ ಅನ್ಸುತ್ತೆ. ಫೈನಲಿ ನಮ್ಮ ಕಿಶೋರ್ ರಾಮ ಮತ್ತೆ ಪಾರಿಯನ್ನ ಊರನ್ನ ಬಿಟ್ಟು ಹೊರಗಡೆ ಕರ್ಕೊಂಡು ಬಂದ್ಬಿಡ್ತಾನೆ. ಆವಾಗ ಕಿಶೋರ್ ಅವನ ಫೋನ್ ರಿಂಗ್ ಆಗ್ತಿರುತ್ತೆ. ಆವಾಗ ನಮ್ಮ ರಾಮ ಫೋನ್ ಅನ್ನ ಅಟೆಂಡ್ ಮಾಡ್ಬೇಕಾದ್ರೆ ಕಿಶೋರ್ ಅವನ ಅಸಿಸ್ಟೆಂಟ್ ಲಾಸ್ಟ್ ಟೈಮ್ ಈ ಅನಾಥ ಡೆಡ್ ಬಾಡಿ ನಮ್ಮದೇ ಅಂತ ಹೇಳಿ 10 ಲಕ್ಷ ರೂಪಾಯಿ ಹಣವನ್ನ ಏಮರ್ಸಿ ತಗೋಬಿಟ್ಟಿವಲ್ವಾ, ಆ ಕೇಸಲ್ಲಿ ನಾವು ಇವಾಗ ಸಿಗೋಕೋಬಿಟ್ಟಿದೀವಿ, ಸೊ ಯಾರ ಕಣ್ಣಿಗೂ ಬೀಳ್ಬೇಡಿ, ತಪ್ಪಿಸ್ಕೋಬಿಡಿ ಅಂತ ಹೇಳ್ತಿರ್ತಾನೆ. ಇದನ್ನ ಕೇಳಿಸ್ಕೊಂಡಿದ ಮೇಲೇನೆ ನಮ್ಮ ರಾಮ ಮತ್ತೆ ಪಾರಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಈ ಕಿಶೋರ್ ಒಬ್ಬ ಫ್ರಾಡು ಅಂತ. ನಮ್ಮ ಹತ್ರ ಇರುವ ಹಣವನ್ನೆಲ್ಲ ಕದ್ಕೊಂಡು ಹೋಗೋದಕ್ಕಾಗಿ ಬಂದಿದ್ದಾನೆ ಅಂತ ಅನ್ಕೋತಾರೆ. ಸೊ ಕಿಶೋರ್ ಹತ್ರ ನಮ್ಮ ರಾಮ ಮತ್ತೆ ಪಾರಿ ನಿನಗೆ ಏನು ತಾನೇ ಬೇಕು, ಏನಕ್ಕಾಗಿ ನಮ್ಮನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ಯಾ ಅಂತ ಕೇಳ್ಬೇಕಾದ್ರೆ ಆವಾಗ್ಲೇ ಕಿಶೋರ್ ನಾನು ಹೇಳೋದನ್ನ ಕಂಪ್ಲೀಟ್ ಆಗಿ ಕೇಳಿ, ನಾನು ನಿಜವನ್ನ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ನಾನು ಒಬ್ಬ ಕಲ್ಲಾನೆ, ಒಬ್ಬ ಫ್ರಾಡೆ, ಆದ್ರೆ ನಿಮ್ಮ ಹತ್ರ ನಾನು ಫ್ರಾಡ್ ಕೆಲಸವನ್ನ ಮಾಡ್ಬೇಕು ಅಂತ ಬಂದಿಲ್ಲ ಅಂತ ಹೇಳಿ ಅವನು ಒಂದು ಸ್ಟೋರಿಯನ್ನ ಹೇಳ್ತಾನೆ. ಸತ್ತೋಗಿದ್ದ ಇನ್ಸ್ಪೆಕ್ಟರ್ ಅವರ ಹೆಂಡತಿಯನ್ನ ರುದ್ರ ಹೊರಗಡೆ ಗೆಳ್ಕೊಂಡು ಬಂದು
ಬಂದು ನೀನು ನಮಗೆ ಆಪೋಸಿಟ್ ಆಗಿ ಕೆಲಸಗಳನ್ನ ಮಾಡ್ತಾ ಇದೀಯಾ, ನಿನ್ನನ್ನ ನಾವು ಸುಮ್ನೆ ಬಿಡಲ್ಲ ಅಂತ ಅವರಿಗೆ ಹೊಡೆದು ಟಾರ್ಚರ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಜಾಗಕ್ಕೆ ಬಂದಿದ್ದ ನಮ್ಮ ಹೀರೋ ಅಲ್ಲಿದ್ದ ಪುಂಡರು ರೌಡೀಸ್ ಎಲ್ಲರನ್ನು ಹೊಡೆದಾಕಿ ಅಲ್ಲಿರುವ ಸತ್ತೋಗಿದ್ದ ಇನ್ಸ್ಪೆಕ್ಟರ್ ಅವರ ಹೆಂಡತಿಯನ್ನ ಕಾಪಾಡ್ತಾವನೆ. ಅದು ಮಾತ್ರ ಇಲ್ಲ, ಇಲ್ಲಿರೋರು ಯಾರನ್ನು ನಾನು ಸುಮ್ನೆ ಬಿಡಲ್ಲ ಅಂತ ಎಲ್ಲರಿಗೂ ಹೊಡೆದು ಧ್ವಂಸ ಮಾಡಿ ಆ ರುದ್ರಾವಣನ್ನು ಕಿಡ್ನಾಪ್ ಮಾಡ್ಕೊಂಡು ಭವಾನಿ ಹತ್ರ ಹೋಗಿ ಹೇಳಿ ಅವನ ಮಗ ನನ್ನ ಹತ್ರನೇ ಇರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಹೀರೋ ಮತ್ತೆ ವಿದ್ಯಾ ಏನನ್ನ ಮಾಡ್ತಾರೆ ಅಂದ್ರೆ ಆ ರುದ್ರನನ್ನ ಎತ್ತಿ ಜೀಪಿಗೆ ಹಾಕೊಂಡು ಡೈರೆಕ್ಟ್ ಒಂದು ಬೀಚ್ ಗೆ ಹೋಗ್ತಾರೆ. ಆ ಬೀಚ್ ಅಲ್ಲಿ ಇರ್ತಾ ಇರುವ ಒಂದು ಬೋಟಿನ ಕೆಳಗಡೆ ಆ ರುದ್ರನನ್ನ ಹಾಕಿ ಹೌಸ್ ಇಟ್ಬಿಟ್ಟು ಆ ಭವಾನಿ ಬಂದ್ಬಿಡ್ಲಿ, ಮತ್ತೆ ಆ ಭವಾನಿಗೆ ರೈಟ್ ಹ್ಯಾಂಡ್ ಒಬ್ಬ ತಾಂಡವ ಅಂತ ಇರ್ತಾ ಇದ್ದಾನಲ್ಲ ಅವ್ರು ಎಲ್ಲರಿಗೂ ಈ ಜಾಗಕ್ಕೆ ಬರ್ಲಿ, ಎಲ್ಲರನ್ನು ಹೊಡೆದು ನಾನು ನಾಶ ಮಾಡ್ಬಿಡ್ತೀನಿ ಅಂತ ನಮ್ಮ ಹೀರೋ ವಿದ್ಯಾಲ ಜೊತೆ ಅಲ್ಲಿ ವೆಯ್ಟ್ ಮಾಡ್ತಿದ್ದಿರ್ತಾನೆ. ಆ ಸಮಯದಲ್ಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅವರ ಲವ್ ಸ್ಟೋರಿ ಬಗ್ಗೆ ಮಾತಾಡಿ ಟೈಮ್ ಪಾಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಆವಾಗ ಆ ಜಾಗದಲ್ಲಿ ಒಬ್ಬ ಸೈಡ್ ಆಗಿ ನಡ್ಕೊಂಡು ಹೋಗ್ತಿರ್ತಾನೆ. ಏನಿಕೋ ನನ್ನನ್ನು ನೋಡಿ ಹೆದರ್ಕೋತಾ ಇದೆಯಾ ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ ಸರ್ ಬೇಸಿಕ್ ಆಗಿ ಪೊಲೀಸ್ ಅಂದ್ರೇನೆ ನೋಡಿದ್ರೆ ಹೆದರ್ಕೋತೀವಿ ಅಲ್ವಾ ಸರ್, ಸರಿ ಕೈಯಲ್ಲಿ ಏನನ್ನು ಇಟ್ಟಿದ್ಯಾ ಅಂತ ಕೇಳ್ಬೇಕಾದ್ರೆ ಸರ್ ಕೈಯಲ್ಲಿ ಮೆಡಿಸನ್ ಇದೆ ಸರ್, ಸಂಜೀವಿನಿ ಗಿಡಗಳು ಇರ್ತಾ ಇದೆ ಸರ್ ಅಂತ ಹೇಳ್ಬೇಕಾದ್ರೆ ಕೇಳ್ಬೇಕಾದ್ರೆ ರಿಷಿ ಅವರೇ ಕಿತ್ತು ತಗೋಬರೋಕೆ ಹೇಳಿದ್ರು ಅಂತ ಹೇಳ್ತಾನೆ ಆ ವ್ಯಕ್ತಿ. ಆವಾಗ್ಲೇ ವಿದ್ಯಾಲಿಗೆ ತುಂಬಾನೇ ಡೌಟ್ ಬರುತ್ತೆ. ಸಂಜೆ 6 ಗಂಟೆ ಮೇಲೆ ಗಿಡಗಳನ್ನ ಕಿಲ್ಬಾರ್ದು, ಸಂಜೀವಿನಿಯನ್ನ ರೆಡಿ ಮಾಡಬಾರ್ದು, ಅದು ತುಂಬಾನೇ ದೊಡ್ಡ ತಪ್ಪು ಅಂತ ಫೀಲ್ ಮಾಡ್ತಾ ಇರ್ತಾರೆ ಆ ರಿಷಿ ಅವರು. ಅದು ಒಂದು ಪಾಪದ ಕೆಲಸ ಅಂತ ಹೇಳ್ತಿರ್ತಾರೆ ಅವರು. ಆದ್ರೆ ಅವರೇ ಕಿತ್ತು ಬರೋದಕ್ಕಾಗಿ ಹೇಳಿರೋ ರೀತಿ ಈ ವ್ಯಕ್ತಿ ಹೇಳ್ತಾ ಇದ್ದಾನಲ್ಲ, ಸರಿ ಓಕೆ ನೀನು ಇಲ್ಲೇ ಇರು ಅಂತ ಹೇಳ್ಬಿಟ್ಟು ನಮ್ಮ ವಿದ್ಯೆ ಏನನ್ನ ಮಾಡ್ತಾರೆ ಅಂದ್ರೆ ಹಾಗೆ ಸೈಲೆಂಟ್ ಆಗಿ ಆ ವ್ಯಕ್ತಿಯನ್ನ ಹಿಂದೆನೆ ಫಾಲೋ ಮಾಡಿ ಹೋಗ್ತಾರೆ. ಆ ವ್ಯಕ್ತಿಯನ್ನ ನೋಡಿದ್ರೆ ಆ ಹಳೆ ಟೆಂಪಲ್ ಇರ್ತಾ ಇದೆಯಲ್ಲ ಅದೇ ಲಾಕ್ ಮಾಡಿ ಮಡಗಿರುವ ಟೆಂಪಲ್, ಆ ದೇವಸ್ಥಾನದ ಹಿಂಭಾಗದಿಂದ ಟೆಂಪಲ್ ಒಳಗಡೆ ಹೋಗ್ತಾನೆ. ಈ ದೇವಸ್ಥಾನಕ್ಕೆ ಹಿಂದೆಯಿಂದ ಒಂದು ದಾರಿ ಇರ್ತಾ ಇದೆಯಾ ಅಂತ ಯೋಚನೆ ಮಾಡಿ ನಮ್ಮ ದಿವ್ಯಾ ಹೌಸ್ಕೊಂಡು ಒಳಗಡೆ ನೋಡ್ಬೇಕಾದ್ರೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಕಂಟೈನರ್ ಅಲ್ಲಿ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡಿರ್ತಾರೆ ಅಲ್ವಾ, ಅವರನ್ನೆಲ್ಲ ಈ ದೇವಸ್ಥಾನದ ಒಳಗಡೆನೆ ಇಟ್ಟು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿರ್ತಾರೆ. ಆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇರೋದು ಬೇರೆ ಯಾರು ಇಲ್ಲ, ಈ ಸ್ವಾಮೀಜಿ ಅವರೇ. 6 ಗಂಟೆ ಮೇಲೆ ಯಾವುದನ್ನು ಮಾಡಲ್ಲ, ಯಾರನ್ನು ಮೀಟ್ ಮಾಡಲ್ಲ ಅನ್ನೋದನ್ನ ನಾವು ನೋಡಿದ್ವಲ್ವಾ. ಸೊ ಸಂಜೆ 6 ಗಂಟೆ ಮೇಲೆ ಇವರು ಏನನ್ನ ಮಾಡ್ತಾ ಇದ್ರು ಅಂದ್ರೆ ಈ ದೇವಸ್ಥಾನದ ಒಳಗಡೆ ಬಂದು ಈ ಚಿಕ್ಕ ಪುಟಾಣಿ ಮಕ್ಕಳ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿದ್ದಿರ್ತಾರೆ. 50 ವರ್ಷಗಳ ಹಿಂದೆ ಈ ದೇವಸ್ಥಾನ ಲಾಕ್ ಮಾಡಿದ್ದು ಇವ್ರಿಗೆ ಆಪರ್ಚುನಿಟಿ ಆಗ್ಬಿಟ್ಟಿದೆ. ಈ ಟೆಂಪಲ್ ಅನ್ನ ಚೆನ್ನಾಗಿ ಯೂಸ್ ಮಾಡ್ಕೊಬಿಟ್ಟಿದ್ದಾರೆ. ಸೀಕ್ರೆಟ್ ಆಗಿ ಈ ಜಾಗದಲ್ಲಿ ಆಪರೇಷನ್ ಅನ್ನ ಮಾಡ್ತಿರ್ತಾರೆ. ಈ ವಿಷಯವನ್ನ ನೋಡಿದ ವಿದ್ಯಾ ತಕ್ಷಣ ನಮ್ಮ ಹೀರೋಗೆ ಇನ್ಫಾರ್ಮ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಹೀರೋನು ಬೇಗ ಬೇಗ ಆ ಟೆಂಪಲ್ ಒಳಗಡೆ ಬರ್ತಾನೆ. ಇವ್ರುಗಳು ಯಾವ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇದ್ದಾರೆ, ಏನನ್ನ ಕಂಡುಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಇವ್ರುಗಳು ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದು ಅವ್ರುಗಳನ್ನ ಇಲ್ಲಿಟ್ಟು ಕೊಂದು ಬಿಡ್ತಿದ್ದಾರೆ. ನಂತರ ಇವ್ರುಗಳು ಕಂಡುಹಿಡಿದಿರುವ ಒಂದು ಮೆಡಿಸಿನ್ ಅನ್ನ ಇಂಜೆಕ್ಟ್ ಮಾಡೋದ್ರಿಂದ ಮತ್ತೆ ಸತ್ತೋಗಿರೋರ ಕಾಪಾಡೋದಕ್ಕೆ ಆಗುತ್ತೆ ಅನ್ನೋ ರೀತಿಯ ಒಂದು ಎಕ್ಸ್ಪೆರಿಮೆಂಟ್ ಅನ್ನೇ ಮಾಡ್ತಾ ಇರ್ತಾರೆ ಇವರು. ಸೊ ಇದು ಮಾತ್ರ ಏನಾದ್ರೂ ಸಕ್ಸಸ್ ಆಗ್ಬಿಟ್ರೆ ನಾನೇ ಫ್ಯೂಚರ್ ಅಲ್ಲಿ ದೇವರಾಗಿರ್ತೀನಿ ಅಂತ ರಿಷಿ ಅವರು ಹೇಳ್ತಾ ಇರ್ತಾರೆ. ಸೊ ಈ ಎಕ್ಸ್ಪೆರಿಮೆಂಟ್ ಮುಖಾಂತರ ತುಂಬಾನೇ ಹಣ ಸಿಗುತ್ತೆ ಇವ್ರುಗಳಿಗೆ. ಸೊ ಆ ಎಕ್ಸ್ಪೆರಿಮೆಂಟ್ ಮುಖಾಂತರ ಸಿಗುವ ಸೊಲ್ಯೂಷನ್ ಅನ್ನ ಇಟ್ಟು ಇವ್ರುಗಳು ತುಂಬಾನೇ ಹಣವನ್ನ ಸಂಪಾದನೆ ಮಾಡೋದಕ್ಕೆ ಆಗುತ್ತೆ. ಅದಕ್ಕಾಗಿನೇ ಈ ಭವಾನಿ, ಅವನ ಮಗ ರುದ್ರ, ತಾಂಡವ್ ಎಲ್ಲರೂ ರಿಷಿ ಅವರ ಜೊತೆಗೆ ಇರ್ತಿರ್ತಾರೆ. ಆವಾಗ ನಮ್ಮ ಹೀರೋ ದಯವಿಟ್ಟು ಎಲ್ಲರನ್ನು ಬಿಟ್ಬಿಡು ಅಂತ ಕೇಳ್ಕೋಬೇಕಾದ್ರೆ ಆವಾಗ ಸ್ವಾಮೀಜಿ ಅವರು ಸರಿ ಆಯ್ತು ನಾನು ಎಲ್ಲರನ್ನು ಬಿಟ್ಬಿಡ್ತೀನಿ, ಆದ್ರೆ ಅದರ ಬದಲು ನನಗೆ ನಿನ್ನ ಜೀವ ಬೇಕು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಆಯ್ತು ಪರವಾಗಿಲ್ಲ, ಅವ್ರಗಳಿಗಾಗಿ ನನ್ನ ಜೀವವನ್ನ ನಾನು ಕೊಡ್ತೀನಿ, ಆದ್ರೆ ನಾನು ಕೊಟ್ಟಿದ್ದ ಮಾತನ್ನ ನಾನು ಕಾಪಾಡ್ತೀನಿ. ಅದನ್ನು ದಾಟಿ ಇವ್ರಗಳ ಮೇಲೆ ನೀವು ಯಾರಾದ್ರೂ ಟಚ್ ಮಾಡಿದ್ರೆ ಮತ್ತೆ ನಾನು ಜೀವಂತವಾಗಿ ಬಂದು ನಿಮ್ಮನ್ನ ರಿವೆಂಜ್ ತಗೋತೀನಿ. ಅದನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ, ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾನೆ ನಮ್ಮ ಹೀರೋ. ಅದೇ ತರ ಸ್ವಾಮೀಜಿ ಅವರು ಭವಾನಿ ಎಲ್ಲರೂ ನಮ್ಮ ಹೀರೋಗೆ ಸರಿ ಆಯ್ತು ನಿನ್ನ ಜೀವವನ್ನ ಕೊಟ್ಬಿಡು, ಈ ಮಕ್ಕಳು ವಿದ್ಯಾ ಎಲ್ಲರನ್ನು ನಾವು ಬಿಟ್ಬಿಡ್ತೀವಿ, ಇದು ಗ್ಯಾರಂಟಿ, ಅವ್ರಗಳನ್ನ ನಾವು ಬಿಟ್ಬಿಡ್ತೀವಿ ಅಂತ ಹೇಳಿ ನಮ್ಮ ಹೀರೋವನ್ನ ನಂಬಿಸಿ ಅವನನ್ನ ಸಾಯಿಸ್ಬಿಟ್ಟು ಅವನ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೂ ನಮ್ಮ ಹೀರೋಗೆ ಕೊಟ್ಟಿದ್ದ ಮಾತನ್ನ ಕಾಪಾಡ್ಕೊಳ್ಳದೆ ವಿದ್ಯಾ ಅಲ್ಲಿದ್ದ ಮಕ್ಕಳು ಎಲ್ಲರನ್ನು ಕೊಂದ್ಬಿಟ್ಟು ಅವ್ರಗಳ ಮೇಲೇನೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಶುರು ಹಚ್ಕೊಬಿಟ್ಟಿರ್ತಾರೆ ಈ ಟೀಮ್. ಆಮೇಲೆ ನಮ್ಮ ಹೀರೋ ಮತ್ತೆ ವಿದ್ಯಾ ಆಕ್ಸಿಡೆಂಟ್ ಅಲ್ಲಿ ತೀರೋಗ್ಬಿಟ್ಟಿರ್ತಾರೆ ಅನ್ನೋ ರೀತಿ ಲೆಕ್ಕವನ್ನ ತೋರ್ಸೋದಕ್ಕಾಗಿ ಆಕ್ಸಿಡೆಂಟ್ ಆಗಿ ಉರಿತಾ ಇದ್ದ ಒಂದು ಬಸ್ ಒಳಗಡೆ ಅವರ ಡೆಡ್ ಬಾಡಿಯನ್ನ ಎತ್ತಿ ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಆಗಿರ್ಬೇಕಾದ್ರೇನೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಮ್ಮ ಕಿಶೋರ್ ಹೋಗಿ ಆ ಅನಾಥ ಡೆಡ್ ಬಾಡಿ ನನಗೆ ಸೇರಿದ್ದು ನನ್ನ ರಿಲೇಟಿವ್ ಅಂತ ಹೇಳಿ 10 ಲಕ್ಷ ರೂಪಾಯಿ ಹಣವನ್ನ ಪಡೆದಿರ್ತಾನೆ. ಆವಾಗ ಎನ್ಐಎ ನಮ್ಮ ಕಿಶೋರ್ ನಿನಗೆ ಏನಾದ್ರೂ ಸಹಾಯವನ್ನ ಮಾಡಬೇಕು ಅಂತ ನನಗೆ ಫೀಲ್ ಆಗ್ತಾ ಇದೆ, ನಿನಗೆ ಏನಾದ್ರೂ ಸಹಾಯ ಬೇಕಾಗಿದ್ರೆ ನನ್ನ ಹತ್ರ ಹೇಳು ನಾನು ಮಾಡ್ತೀನಿ ಅಂತ ಹೇಳಿರ್ತಾನೆ ಅಲ್ವಾ. ಆವಾಗ ಕಿಶೋರ್ ಅವನ ಕಣ್ಣಿಗೆ ನಮ್ಮ ಹೀರೋವನ ಆತ್ಮ ಬಂದು ಕಾಣಿರುತ್ತೆ, ನಾನು ಜನರಿಗೆ ಸಹಾಯ ಮಾಡಬೇಕು ಅಂತ ಆಸೆ ಪಡ್ತೀನಿ, ಆದ್ರೆ ನನ್ನಿಂದ ನಿನ್ನ ಮೈ ಒಳಗಡೆ ಬಂದು ಸೇರ್ಕೊಳ್ಳೋಕೆ ಆಗ್ತಾ ಇಲ್ವಲ್ಲ ಅಂತ ಹೀರೋ ಹೇಳ್ಬೇಕಾದ್ರೆ ಅದಕ್ಕೆ ಕಿಶೋರ್ ಹಾಗಾದ್ರೆ ನಾನು ಏನನ್ನ ಮಾಡ್ಬೇಕು ಅಂತ ಕೇಳ್ತಾನೆ. ನನ್ನ ಬ್ಲಡ್
ರಿಲೇಟಿವ್ಸ್ ಅಲ್ಲಿ ನನ್ನ ತಮ್ಮ ಇನ್ನ ಜೀವಂತವಾಗಿ ಇರ್ತಾ ಇದ್ದಾನೆ, ಅವನು ನಮ್ಮ ಸ್ವಂತ ಊರಲ್ಲಿ ಇರ್ತಾ ಇದ್ದಾನೆ, ಅವನನ್ನ ಹೇಗಾದ್ರೂ ಕನ್ವಿನ್ಸ್ ಮಾಡಿ ಈ ಜಾಗಕ್ಕೆ ಕರ್ಕೊಂಡು ಬಾ, ಅವನ ಮೈ ಒಳಗಡೆ ಮಾತ್ರ ನಾನು ಬಂದ್ಬಿಟ್ರೆ ಆ ಭವಾನಿ ಗ್ರೂಪ್ ಎಲ್ಲರನ್ನು ಏನು ಇಲ್ದೇ ಇರೋ ರೀತಿ ನಾನು ಮಾಡಿಬಿಡ್ತೀನಿ ಅಂತ ಹೀರೋ ಹೇಳಿ ಕೇಳ್ಕೊಂಡಿರ್ತಾನೆ. ಅದಕ್ಕಾಗಿ ಕಿಶೋರ್ ರಾಮನನ್ನ ಮೀಟ್ ಮಾಡೋದಕ್ಕಾಗಿ ಬಂದಿರ್ತಾನೆ. ಅಂತ ಸಿಚುವೇಶನ್ ಅಲ್ಲೇ ರಾಮ ಮತ್ತೆ ಪಾರಿ ಅವರ ಲವ್ ಸ್ಟೋರಿ ಪ್ರಾಬ್ಲಮ್ಸ್ ಹೋಗ್ತಿರುತ್ತೆ. ಸೊ ಅವ್ರಗಳಿಗೆ ಹೆಲ್ಪ್ ಮಾಡೋದಾಗಿ ಹೇಳಿ ಇವಾಗ ನಮ್ಮ ಕಿಶೋರ್ ಅವ್ರಗಳನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿರ್ತಾನೆ. ನಿನ್ನ ಅಣ್ಣ ತುಂಬಾನೇ ಒಳ್ಳೆಯವನು, ಈ ಒಂದು ವಿಷಯಕ್ಕಾಗಿ ನೀನು ಈ ವಿಷಯವನ್ನ ಅಕ್ಸೆಪ್ಟ್ ಮಾಡ್ಲೇಬೇಕು ಅಂತ ಹೇಳ್ತಿರ್ಬೇಕಾದ್ರೆ ರಾಮನನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋ ತರನೇ ಇರೋದ್ರಿಂದ ರೌಡೀಸ್ಗಳು ಮತ್ತೆ ಇವ್ರಗಳನ್ನ ಅಟ್ಯಾಕ್ ಮಾಡಿ ನಮ್ಮ ಪರಿ ಮತ್ತೆ ನಮ್ಮ ರಾಮನನ್ನ ಗೆತ್ತಾಕೊಂಡು ಅವ್ರಗಳ ಜಾಗಕ್ಕೆ ಹೋಗ್ಬಿಡ್ತಾರೆ. ಅಂದ್ರೆ ಆ ರೌಡಿಗಳು ಏನಂತ ಅನ್ಕೊಂಡಿದ್ದಾರೆ ಅಂದ್ರೆ ನಾವು ಹೀರೋವನ್ನ ಕೊಂದ್ಬಿಟ್ಟಿದೀವಲ್ಲ, ಆದ್ರೂ ಹೇಗೆ ಇವನು ಇನ್ನ ಜೀವಂತವಾಗಿ ಇರ್ತಾ ಇದ್ದಾನೆ ಅಂತ ನಮ್ಮ ರಾಮನನ್ನ ನೋಡಿ ಕನ್ಫ್ಯೂಸ್ ಆಗ್ತಿರ್ತಾರೆ. ಆವಾಗ ನಮ್ಮ ಹೀರೋ ಹೇಳ್ತಾನೆ, ನಾನು ಅವನಲ್ಲ, ನಾನು ಅವನ ತಮ್ಮ, ನಮ್ಮನ್ನ ಬಿಟ್ಬಿಡಿ ಪ್ಲೀಸ್ ಅಂತ ಹೇಳಿ ಕೇಳ್ಕೋಬೇಕಾದ್ರೂ ಕೂಡ ರೌಡಿಗಳು ಬಿಡ್ತಾ ಇಲ್ಲ, ಇವ್ರಗಳನ್ನ ಸಾಯಿಸೋಕೆ ಟ್ರೈ ಮಾಡ್ತಾರೆ. ಆವಾಗ್ಲೇ ಪರಿ ರಾಮ ಹತ್ರ ಈ ಜಾಗದಲ್ಲಿ ನಿನ್ನ ಅಣ್ಣನವನ ಆತ್ಮ ತಿರುಗ್ತಾ ಇದೆ, ನೀನು ಕರೆದ್ರೆ ಮಾತ್ರನೇ ಅದು ಬರುತ್ತೆ, ಈ ಜಾಗದಲ್ಲಿ ಅದು ಸುತ್ತುತ್ತಾ ಇದೆ, ಒಂದೇ ಒಂದು ಸಲ ನೀನು ಪ್ರೀತಿಯಿಂದ ಅಣ್ಣ ಅಂತ ಮಾತ್ರ ಕರಿ, ಯಾಕೆ ಅಂದ್ರೆ ನಿನ್ನ ಬಾಯಿಂದ ಬರುವ ಅಣ್ಣ ಅನ್ನೋ ಆ ಒಂದು ವರ್ಡಿಗಾಗಿ ನಿಮ್ಮ ಅಣ್ಣ ತುಂಬಾನೇ ಫೀಲ್ ಮಾಡಿ ಕೊರಗ್ತಾ ಇದ್ರು. ಸೊ ಇವಾಗ ನೀನು ಕರೆದ್ರೆ ಮಾತ್ರನೇ ಇಲ್ಲಿರೋ ಎಲ್ಲರನ್ನು ನಿನ್ನ ಕೈಯಲ್ಲಿ ಕಾಪಾಡೋಕೆ ಆಗುತ್ತೆ ಅಂತ ಪಾರಿ ಹೇಳ್ಬೇಕಾದ್ರೆ ಇವಾಗ್ಲೇನೆ ನಮ್ಮ ರಾಮ ತಕ್ಷಣ ಏನನ್ನ ಮಾಡ್ತಾನೆ ಅಂದ್ರೆ ಕಣ್ಣನ್ನ ಮುಚ್ಚಿ, ಅಣ್ಣ ಎಲ್ಲಿದ್ರು ಸರಿ, ಇವಾಗ ನೀನು ನನ್ನ ಹತ್ರ ಬಾ, ನನ್ನ ಮೈ ಒಳಗಡೆ ಬಂದು ಸೇರ್ಕೋ ಅಣ್ಣ ಅಂತ ಹೇಳಿ ಕರಿಬೇಕಾದ್ರೆ ಇವೆಲ್ಲ ನಡೆಯುತ್ತಾ ಅಂತ ಸುತ್ತಮುತ್ತ ನಿಂತಿರುವ ರೌಡೀಸ್ ಸ್ವಾಮೀಜಿ ಎಲ್ಲರೂ ನೋಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ನಮ್ಮ ಹೀರೋ ಭೀಮಾ ಅವನ ಆತ್ಮ ರಾಮನ ಮೈ ಒಳಗಡೆ ಬಂದು ಸೇರ್ಕೊಳ್ಳುತ್ತೆ. ಅಷ್ಟೇ, ಆಮೇಲೆ ಏನು ದೆವ್ವದ ಏಟು ಭೂತದ ಏಟು ಎಲ್ಲರಿಗೂ ಹೊಡೆದು ಧ್ವಂಸ ಮಾಡಿ ನಾಶ ಮಾಡಿ ಕಿತ್ತು ಬಿಸಾಕ್ತಾನೆ. ಅದೇ ಸಮಯದಲ್ಲಿ ನಮ್ಮ ಹೀರೋ ಹಾಗೆ ಫೈಟ್ ಮಾಡ್ಕೊಂಡೆ ಪೂಜೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿರುವ ಆ ದೇವಸ್ಥಾನವನ್ನ ಮತ್ತೆ ಓಪನ್ ಮಾಡೋದಕ್ಕಾಗಿ. ನೀನೇ ಒಂದು ಈವಿಲ್ ಪವರ್, ನೀನು ಹೇಗೆ ದೇವರನ್ನ ಕರೆಯೋದಕ್ಕೆ ಸಾಧ್ಯ, ನೀನು ಕರೆದ್ರೆ ಅವರು ಬಂದ್ಬಿಡ್ತಾರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ ದೇವರು ಖಂಡಿತ ಬರ್ತಾರೆ, ಯಾಕೆ ಅಂದ್ರೆ ಮಿಥಾಲಜಿ ಸ್ಟೋರೀಸ್ ಅಲ್ಲಿ ರಾಕ್ಷಸರನ್ನ ಸಾಯಿಸಬೇಕಾದ್ರೆ ದೇವರುಗಳೇ ಒಂದ್ ರೀತಿ ಕ್ರೂರವಾಗಿ ಇರ್ತಾರೆ, ಆದ್ರಿಂದ ದೇವರು ಖಂಡಿತ ಬಂದೇ ಬರ್ತಾರೆ. ಸೊ ನಾನು ಇವಾಗ ಪರಶುರಾಮ ದೇವರನ್ನ ಕರೀತಿದ್ದೀನಿ ಅಂತ ಹೇಳ್ಬೇಕಾದ್ರೆ ಅಲ್ಲಿರುವ ಡೋರ್ಸ್ ಎಲ್ಲವೇ ಆಟೋಮೆಟಿಕ್ ಓಪನ್ ಆಗುತ್ತೆ. ಸೊ ದೇವರ ದಯದಿಂದ ನಮ್ಮ ಹೀರೋ ಅಲ್ಲಿರೋ ಜನ ಎಲ್ಲರನ್ನು ಹೊಡೆದು ಬಿಸಾಕ್ಬಿಟ್ಟು ಅವ್ರುಗಳು ಹೇಗೆ ನಮ್ಮ ಹೀರೋ ಮತ್ತೆ ನಮ್ಮ ಹೀರೋ ಅವನ ಗರ್ಲ್ ಫ್ರೆಂಡ್ ಆದ ವಿದ್ಯಾಲಯನ ಸಾಯಿಸಿರ್ತಾರೆ, ಅದೇ ತರದ ಪ್ಯಾಟರ್ನ್ ಅಲ್ಲಿ ನಮ್ಮ ಹೀರೋ ಇಲ್ಲಿರೋ ಮಿಕ್ಕಿರೋ ರೌಡೀಸ್ ಎಲ್ಲರನ್ನು ಸಾಯಿಸ್ತಾನೆ. ಸೊ ನಮ್ಮ ಹೀರೋವನ ಆತ್ಮನು ಶಾಂತಿ ಆಗುತ್ತೆ, ನಮ್ಮ ರಾಮ ನಾರ್ಮಲ್ ಆದ ಕಂಡೀಷನ್ ಗೆ ಬರ್ತಾನೆ. ನಂತರ ಈ ದೇವಸ್ಥಾನವು ಓಪನ್ ಆಗುತ್ತೆ, ಈ ಊರನ್ನ ಸುತ್ತಿರುವ ಮರ್ಮ ಎಲ್ಲವೇ ಮುಚ್ಚಿ ಹೋಗುತ್ತೆ. ಇವಾಗ ನಮ್ಮ ರಾಮ ನದಿಯಲ್ಲಿ ಸ್ನಾನ ಮಾಡ್ಕೊಂಡೆ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಿ ನೋಡ್ತಾನೆ. ಚಿಕ್ಕ ವಯಸ್ಸಿನಿಂದ ನಿನ್ನ ಬಗ್ಗೆ ನಾನು ಅರ್ಥನೇ ಮಾಡ್ಕೊಂಡಿರ್ಲಿ, ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೇಕು ಅಂತ ಆಸೆ ಆಗ್ತಾ ಇದೆ ಅಣ್ಣ ಅಂತ ಪ್ರೇಯರ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ ರಾಮ. ಇಲ್ಲಿಗೆ ಅಂತೆಲ್ಲ ಭಯಂಕರವಾಗಿ ತೋರಿಸ್ಬಿಟ್ಟು ಎಂಡಿಂಗ್ ಅನ್ನು ನೋಡ್ಬೇಕಾದ್ರೆ ದೆವ್ವ ಲವ್ ಏನೋ ಸೈನ್ಸ್ ಎಕ್ಸ್ಪೆರಿಮೆಂಟ್ ಅದು ಇದು ಅಂತ ತೋರಿಸಿ ಒಂದ್ ರೀತಿ ಬೇಜಾರ್ ಮಾಡ್ಬಿಟ್ರು. ಸರಿ ಓಕೆ, ಈ ಮೂವಿ ನಿಮಗೆ ಇಷ್ಟವಾಗಿದ್ರೆ ಮರ್ಯಾದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಏನೋದು ಅಂತ ಕಮೆಂಟ್ ಮಾಡಿ. ಸೊ ಈ ತರದ ಡಿಫರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಈ ರೀತಿ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಅಪ್ ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.